ಈ ಒಂದು ಸಂದೇಶದ ಒಂದು ಕಲಿಲಿಕ್ಕಿರುವ ಪಾಠದ ಹೆಸರು ಸ್ಪೆಷಲ್ ರಿಲೇಶನ್ಶಿಪ್ ವಿತ್ ಗಾಡ್. ದೇವರ ಜೊತೆ ವಿಶೇಷ ಸಂಬಂಧ ಅಂತ ಹೇಳಿ ನಾವು ಕಲಿಲಿಕ್ಕಿದ್ದೇವೆ. 10 ಸಂದೇಶಗಳು ಬರುವ ತಿಂಗಳಲ್ಲಿ ನಾವು ಕಲಿಲಿಕ್ಕಿರುವ ಸಂದೇಶಗಳು ನಿಮ್ಮ ಜೀವಿತದಲ್ಲಿ ಒಂದು ಹೊಸ ಬದಲಾವಣೆಯನ್ನು, ಒಂದು ಹೊಸ ಕಾರ್ಯವನ್ನ ಖಂಡಿತವಾಗಿ ಮಾಡುತ್ತದೆ ಅಂತ ಹೇಳಿ ನಾನು ನಂಬುತ್ತೇನೆ. ಸೊ ಅದರ ಒಂದು ಮೊದಲನೇ ಸಂದೇಶವಾಗಿ ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ. ಅದೇನಂದ್ರೆ ಏದೇನಲ್ಲಿನ ಸಂಬಂಧಗಳು, ರಿಲೇಶನ್ಶಿಪ್ಸ್ ಇನ್ ಈಡನ್. ನೀವು ಕನ್ನಡದಲ್ಲಿ ಓದಿಕೊಳ್ಬಹುದು. ಸತ್ಯ ವೇದದಲ್ಲಿ ನಾವು ನೋಡುವಾಗ, ಸತ್ಯ ಆದಿಕಾಂಡ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ತುಂಬಾ ಒಂದು ಸುಂದರವಾದ ಒಂದು ಕಥೆ ಇದೆ. ಅದೇನ್ ಕಥೆ? ಯಾವ ರೀತಿಯಲ್ಲಿ ದೇವರು ಈ ಲೋಕವನ್ನ ಸೃಷ್ಟಿ ಮಾಡಿದನು ಅಂತ ಹೇಳಿ, ಕ್ರಿಯೇಷನ್ ಸ್ಟೋರಿ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ. ಸೃಷ್ಟಿಸಿದ ಕಥೆ, ದೇವರು ಈ ಲೋಕವನ್ನು ಸೃಷ್ಟಿಸಿದ ಕಥೆಯನ್ನು ಕುರಿತು ನಾವು ನೋಡ್ತೇವೆ. ಹೇಗೆ ನೋಡ್ರೆ, ದೇವರು ನಾವು ನೋಡ್ತೀವಿ, ವಾಕ್ಯ ಹೇಳ್ತಿದೆ, ಆದಿಯಲ್ಲಿ ದೇವರು ಲೋಕವನ್ನು ಸೃಷ್ಟಿ ಮಾಡಿದನು, ಲೋಕದಲ್ಲಿ ಇದ್ದ ಎಲ್ಲವನ್ನು ಕೂಡ ಆತನು ಸೃಷ್ಟಿ ಮಾಡಿದನು ಅಂತ ಹೇಳಿ ನಾವು ನೋಡ್ತೇವೆ. ಆತನು 6 ದಿವಸಗಳು ಈ ಲೋಕವನ್ನು ಸೃಷ್ಟಿ ಮಾಡಿದನು ಅಂತ ನಾವು ನೋಡ್ತೇವೆ. ಮೊದಲನೇ ದಿನ ಏನು ಸೃಷ್ಟಿ ಮಾಡಿದ ದೇವರು? ಲೈಟ್ ಮತ್ತು ಡಾರ್ಕ್ನೆಸ್, ಅಂದ್ರೆ ಬೆಳಕು ಮತ್ತು ಕತ್ತಲೆಯನ್ನು ನೀಗಿಸಿ ದಿನ ಮತ್ತು ರಾತ್ರಿ ಅಂತ ಹೇಳಿ ನಾವು ನೋಡುತ್ತೇವೆ. ಮೊದಲನೇ ದಿನ ದೇವರು ಏನ್ ಮಾಡಿದ್ರಂತೆ? ಹಗಲು ಮತ್ತು ರಾತ್ರಿಯನ್ನು ಸೃಷ್ಟಿ ಮಾಡಿದ್ರು. ಲೈಟ್, ಬೆಳಕು ಮತ್ತು ಕತ್ತಲೆಯನ್ನು ದೇವರು ಬಿಡಿಸಿ ಆ ಬೆಳಕನ್ನು ಲೋಕದಲ್ಲಿ ಸೃಷ್ಟಿ ಮಾಡಿ, ಬೆಳಕು ಇರುವ ಸಮಯವನ್ನ ಹಗಲು ಮತ್ತು ಕತ್ತಲೆಯಾಗಿರುವ ಸಮಯವನ್ನ ರಾತ್ರಿ ಅಂತ ಹೇಳಿ ಆತ ಮೊದಲನೇ ದಿನ ಸೃಷ್ಟಿ ಮಾಡಿದನು. 2ನೇ ದಿನದಲ್ಲಿ ನಾವು ನೋಡುವಾಗ ದೇವರು ಆಕಾಶವನ್ನು ಸೃಷ್ಟಿ ಮಾಡಿದ್ರು ಅಂತ ನಾವು ನೋಡ್ತೇವೆ. ಈ ಬೆಳಕು ಬಂತು, ಕತ್ತಲೆ ಬಂತು, ರಾತ್ರಿ ಬಂತು, ಹಗಲು ಬಂತು, ಬಟ್ ಆಕಾಶ ಇರಲಿಲ್ಲ. ಆಕಾಶವನ್ನ ದೇವರು ಈ ಲೋಕದಲ್ಲಿ ನೋಡುವಾಗ ಬರೀ ನೀರೇ ತುಂಬಿತಂತೆ. ಆ ನೀರನ್ನು ದೇವರು ಆಕಾಶವನ್ನು ಸೃಷ್ಟಿ ಮಾಡಿ, ಮೇಲಿರುವ ನೀರು, ಕೆಳಗಡೆ ಇರುವ ನೀರು ಅಂತ ಹೇಳಿ ದೇವರು 2ಆಗಿ ಬಂಗಡ ಮಾಡಿದನಂತೆ. ಅದನ್ನ 2ನೇ ದಿನವಾಗಿ ನಾವು ನೋಡುತ್ತೇವೆ. ಆಕಾಶವನ್ನ ದೇವರು ಸೃಷ್ಟಿ ಮಾಡಿದ. 3ನೇ ದಿನದಲ್ಲಿ ನಾವು ನೋಡುವಾಗ ಹಗಲನ್ನು ಆಳ್ವಿಕೆ ಮಾಡುವುದಕ್ಕಾಗಿ ಸೂರ್ಯನನ್ನು, ರಾತ್ರಿಯನ್ನು ಆಳ್ವಿಕೆ ಮಾಡುವುದಕ್ಕಾಗಿ ಚಂದ್ರನನ್ನು ಮತ್ತು ಆಕಾಶದಲ್ಲಿ ನಾವು ನೋಡುವ ನಕ್ಷತ್ರಗಳನ್ನ ದೇವರು ಸೃಷ್ಟಿ ಮಾಡಿದನಂತೆ. ಈಗ ನಮಗೆ ಬೆಳಕು ಇವತ್ತು ಇದೆ ಅಂದ್ರೆ ಈ ಸೂರ್ಯನಿಂದ, ರಾತ್ರಿಯಲ್ಲಿ ನಮಗೆ ಬೆಳಕು ಇದೆ ಅಂದ್ರೆ ಚಂದ್ರದಿಂದ. ಆಮೇಲೆ ಈ ನಕ್ಷತ್ರಗಳು, ಇವುಗಳನ್ನ ದೇವರು 3ನೇ ದಿನದಲ್ಲಿ, 4ನೇ ದಿನದಲ್ಲಿ ಆತನು ಸೃಷ್ಟಿ ಮಾಡ್ತಾನೆ. 5ನೇ ದಿನದಲ್ಲಿ ನಾವು ನೋಡುವಾಗ ಆತನ ಏನ್ ಮಾಡ್ತಾನೆ? ಈ ಆಕಾಶವನ್ನ ನೋಡುವಾಗ ಏನಿಲ್ಲ, ಈ ಭೂಮಿಯಲ್ಲಿ ಏನಿಲ್ಲ. ಹಾಗಾಗಿ ದೇವ್ರು ಏನ್ ಮಾಡಿದ್ರು? ಆಕಾಶದಲ್ಲಿ ಹಾರುವ ಪಕ್ಷಿಗಳನ್ನ ಮತ್ತು ನೀರಲ್ಲಿ ಇರುವ ಎಲ್ಲ ಮೀನುಗಳು ಮತ್ತು ಎಲ್ಲ ಜೀವರಾಶಿಗಳನ್ನ ದೇವರು 5ನೇ ದಿವಸದಲ್ಲಿ ಸೃಷ್ಟಿ ಮಾಡುವುದನ್ನ ನಾವು ಬೈಬಲ್ ನೋಡುತ್ತೇವೆ. 6ನೇ ದಿವಸದಲ್ಲಿ ನಾವು ನೋಡ್ಬೇಕಾದ್ರೆ ಅಲ್ಲಿ ವಿಶೇಷವಾಗಿ ಭೂಮಿಯಲ್ಲಿ ಇರುವ ಎಲ್ಲ ಪ್ರಾಣಿಗಳನ್ನು, ಮನುಷ್ಯರನ್ನು ದೇವರು 6ನೇ ದಿವಸದಲ್ಲಿ ಸೃಷ್ಟಿ ಮಾಡುವುದನ್ನ ನಾವು ನೋಡ್ತೀವಿ. ಇದಾದ ನಂತರ 7ನೇ ದಿವಸದಲ್ಲಿ ದೇವರು ಈ ರೆಸ್ಟೆಡ್ ಅಂತ ಹೇಳಿದೆ, ಈ ವಿಶ್ರಾಂತಿಯನ್ನು ಮಾಡಿದನು ಅಂತ ಹೇಳಿ. ಇದೊಂದು ಸುಂದರವಾದ ಕಥೆ. ಇನ್ನೊಂದು ಸಾರಿ ನಾನು ಏನ್ ಮಾಡ್ತೀನಿ ನಿಮಗೆ, ಯಾವ ರೀತಿಯಲ್ಲಿ ದೇವರು ಸೃಷ್ಟಿ ಮಾಡಿದ್ರು, ಏನೆಲ್ಲ ಅದರಲ್ಲಿ ಇದೆ ಅಂತ ಹೇಳಿ, ವಿ ವಿಲ್ ಹ್ಯಾವ್ ಅನದರ್ ಸೀರೀಸ್ ಕಾಲ್ಡ್ ಕ್ರಿಯೇಷನ್. ಆ ದಿನ ನಿಮ್ಗೆ ನಾವು ಒಂದು ದಿನವನ್ನು ನಾವು ಬಿಡಿಸಿ ನಿಮ್ಗೆ ಹೇಳ್ತೀವಿ ಯಾವ ರೀತಿಯಲ್ಲಿ ದೇವರು ಈ ಲೋಕವನ್ನ ಸೃಷ್ಟಿ ಮಾಡಿದ್ರು ಅಂತ ಹೇಳಿ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ನಾವು ಆದಿಕಾಂಡದಲ್ಲಿ 1ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡುತ್ತೇವೆ. ದೇವರು ಮನುಷ್ಯನನ್ನ ಯಾವ ರೀತಿಯಲ್ಲಿ ಸೃಷ್ಟಿ ಮಾಡಿದ್ರಂತೆ? ತನ್ನ ಸ್ವರೂಪದಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ರು ಅಂತ ನಾವು ನೋಡುತ್ತೇವೆ. ಆ ಮನುಷ್ಯನನ್ನ ದೇವರು ತನ್ನ ಸ್ವರೂಪದಲ್ಲಿ ಆತನು ಸೃಷ್ಟಿ ಮಾಡಿರೋದನ್ನ ನೋಡುವಾಗ ಎಲ್ಲೋ ದೇವರು ಮನುಷ್ಯನನ್ನ ತುಂಬಾ ವಿಶೇಷವಾಗಿ ಪ್ರೀತಿ ಮಾಡೋದನ್ನ ನೋಡಬಹುದು. ಸ್ಪೆಷಲ್ ರಿಲೇಶನ್ಶಿಪ್, ವಿಶೇಷವಾದ ಸಂಬಂಧವನ್ನ ಮನುಷ್ಯರ ಜೊತೆ ದೇವರು ಇಟ್ಕೊಳ್ಳೋದಕ್ಕಾಗಿ ದೇವರ ಸ್ವರೂಪದಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿದನಂತೆ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ,
ನೀವು ದೇವರನ್ನ ನೋಡ್ಬೇಕಾಗ ಅನೇಕರು ಹೇಳ್ತಾರೆ, ಪ್ರಾರ್ಥನೆ ಮಾಡಿ, ದೇವರೇ ನಿನ್ನ ನೋಡ್ಬೇಕು ಸ್ವಾಮಿ, ನನಗೆ ನೀನು ತೋರಿಸ್ಕೋ ಸ್ವಾಮಿ, ನಾನು ನಿನ್ನನ್ನು ನೋಡ್ಬೇಕು ಅಂತ ಹೇಳಿ ಕೇಳ್ತಾರೆ. ನಾನು ಅದಕ್ಕೆ ಯಾವಾಗಲೂ ಹೇಳ್ತೀನಿ, ದೇವರನ್ನ ನೋಡ್ಬೇಕಾದ್ರೆ ನಿಮ್ಮ ಜೊತೆ ಇರುವ ಮನುಷ್ಯರನ್ನ ಒಬ್ರನ್ನೊಬ್ರು ನೀವು ನೋಡ್ರಿ. ಯಾಕಂದ್ರೆ ದೇವರು ನಮ್ಮನ್ನ ಆತನ ಸ್ವರೂಪದಲ್ಲೇ ಸೃಷ್ಟಿ ಮಾಡಿದ. ನಾವು ದೇವರ ಹಾಗೆ ನಾವು ತೋರಿಸ್ಕೊಳ್ತೇವೆ. ನೋಡುವುದಕ್ಕೆ ನಾವು ದೇವರಾಗಿ ಇದ್ದೀವಿ ಅಂತೆ. ದೇವರ ಸ್ವರೂಪದಲ್ಲಿ ನಮ್ಮನ್ನ ಆತನು ಸೃಷ್ಟಿ ಮಾಡಿದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಂಗಾದ್ರೆ ನೀವು ಯೋಚಿಸಿ ನೋಡ್ರಿ, ನಮ್ಮನ್ನ ದೇವರು ಎಷ್ಟು ಮಟ್ಟಿಗೆ ವಿಶೇಷವಾಗಿ ನಮ್ಮನ್ನ ಆಲೋಚಿಸ್ತಾನೆ ಅಂತ. ವಿಶೇಷವಾದ ಸಂಬಂಧವನ್ನು ನಮ್ಮ ಜೊತೆ ಇಟ್ಕೊಳ್ಳಿ. ಪ್ರಾಣಿಗಳನ್ನ ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡಲಿಲ್ಲ. ಆಕಾಶದಲ್ಲಿ ಹಾರುವ ಪಕ್ಷಿಗಳನ್ನ ತನ್ನ ಸ್ವರೂಪದಲ್ಲಿ ಆತನು ಸೃಷ್ಟಿ ಮಾಡಿಲ್ಲ. ಮನುಷ್ಯರನ್ನು ಮಾತ್ರ ತನ್ನ ಸ್ವರೂಪದಲ್ಲಿ ಆತನು ಸೃಷ್ಟಿ ಮಾಡಿದನು ಅಂತ ಹೇಳಿ ನಾವು ನೋಡುತ್ತೀವಿ. ಅದಾದ ನಂತರ 29-30 ವಚನಗಳಲ್ಲಿ ನಾವು ನೋಡುವಾಗ, ಮನುಷ್ಯನಿಗೆ ಊಟ ಮಾಡೋದಕ್ಕೆ ಎಲ್ಲಾ ತರಕಾರಿಗಳು, ಬೀಜಗಳು, ಮರಗಳು, ಹಣ್ಣುಗಳು, ಪ್ರಾಣಿಗಳು ಎಲ್ಲವನ್ನು ದೇವರ ಆತನಿಗೆ ತೋರಿಸಿ, ಇದೆಲ್ಲವನ್ನ ನೀನು ತಿಂದು ನೀನು ಜೀವಿಸು ಅಂತ ಹೇಳುವುದನ್ನು ನಾವು ನೋಡುತ್ತೇವೆ. ಎಷ್ಟು ಸುಂದರವಾಗಿ ಮನುಷ್ಯನು ದೇವರು ಸೃಷ್ಟಿ ಮಾಡಿದ ನಂತರ ಕೊನೆಯದಾಗಿ, ನಾನು ಯಾವಾಗಲೂ ಹೇಳ್ತೀನಿ, ದೇವರು ಕೊನೆಯದಾಗಿ ಮನುಷ್ಯನ ಸೃಷ್ಟಿ ಮಾಡಿದಕ್ಕೆ ಏನು ಗೊತ್ತಾ? ಆತನ ಬಂದಾಗ ಆತನ ಆರಾಮಾಗಿ ಜೀವಿಸುವುದಕ್ಕಾಗಿ. ದೇವರು ಒಂದು ವೇಳೆ ಏನಾದ್ರೂ ಫಸ್ಟ್ ಡೇ ಮನುಷ್ಯನ ಸೃಷ್ಟಿ ಮಾಡಿದ್ರೆ ಏನಾಗ್ತಿದ್ದ? 6 ದಿವಸ ಊಟ ಇಲ್ಲದೆ ಇರಬೇಕಾಗಿತ್ತು. ಎಲ್ಲವನ್ನು ಸೃಷ್ಟಿ ಮಾಡಿ ಕೊನೆಯದಾಗಿ ಮನುಷ್ಯನನ್ನ ದೇವರು ಸೃಷ್ಟಿ ಮಾಡಿದಕ್ಕೇನು? ಎಲ್ಲವನ್ನು ತಿಂದು ಚೆನ್ನಾಗಿ ಆರಾಮಾಗಿ ಒಳ್ಳೆಯವನಾಗಿ ನೀನು ಜೀವಿಸಬೇಕು ಅಂತ ಹೇಳಿ ಎಲ್ಲವನ್ನು ಆತನ ಬಳಿಯಲ್ಲಿ ತಂದು ಕೊಟ್ಟು, ಎಲ್ಲವನ್ನು ನಿನಗಾಗಿನೇ, ಇದು ಎಲ್ಲವನ್ನು ನೀನು ತಿನ್ನು, ಎಲ್ಲವನ್ನ ಆಳ್ವಿಕೆ ಮಾಡು, ಎಲ್ಲದರಲ್ಲಿ ನೀನು ಯಜಮಾನನಾಗಿರು ಅಂತ ಹೇಳಿ ದೇವರು ಆತನನ್ನ ನೇಮಿಸುವುದನ್ನ ನಾವು ನೋಡ್ತೀವಿ. ಆದ ನಂತರ 2ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುವಾಗ, ದೇವರು ವಿಶೇಷವಾಗಿ ಆತನನ್ನ ಒಂದು ಸ್ಥಳದಲ್ಲಿ ಇಡ್ತಾರೆ. ಆ ಸ್ಥಳವನ್ನೇ ನಾವು ಏನಂತ ಹೇಳ್ತೀವಿ? ಏದೇನ್ ಅಂತ ನಾವು ನೋಡುತ್ತೀವಿ. ಏದೇನಿಗೆ ಕರ್ಕೊಂಡು ಹೋಗಿ ದೇವ್ರು ಏನ್ ಮಾಡ್ತಾರೆ? ಇದುವೇ ನಿನ್ನ ಸ್ಥಳ. ಅದು ಒಂದು ತೋಟದಲ್ಲಿ, ಏದೇನ್ ತೋಟದಲ್ಲಿ ಆತನನ್ನ ಕರ್ಕೊಂಡು ಹೋಗಿ, ಇದುವೇ ನೀನು ಇರುವ ಸ್ಥಳ, ಈ ಸ್ಥಳದಲ್ಲಿ ನೀನಿರು ಅಂತ ಹೇಳಿ. ಇವತ್ತು ಜನರು ಮನೆ ಸುತ್ತ ತೋಟ ಮಾಡ್ಕೊಳ್ತಾರೆ. ವಿಚಿತ್ರವಾದ ಹುಲ್ಲುಗಳು, ಆ ಹೂವುಗಳು, ಆಮೇಲೆ ಒಳ್ಳೆ ಮರಗಳನ್ನ ದೇವರು ಅವಾಗಲೇ ಮನುಷ್ಯನನ್ನ ಏನೇನ್ ತೋಟದಲ್ಲಿ ಇಟ್ಟಿದನಂತೆ, ಶ್ರೇಷ್ಠವಾದ ಸ್ಥಳದಲ್ಲಿ ಆತನ ಚೆನ್ನಾಗಿ ಜೀವಿಸ್ಬೇಕಂತ ಹೇಳಿ. ಆ ತೋಟ ತುಂಬಾ ಒಳ್ಳೆ ತೋಟ, ಸುಂದರವಾದ ತೋಟ. ಆ ರೀತಿಯಾದ ಒಂದು ಒಳ್ಳೆ ತೋಟ ಈ ಲೋಕದಲ್ಲಿ ಎಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ದೇವರೇ ಸೃಷ್ಟಿ ಮಾಡಿರುವ ಒಂದು ತೋಟ, ಒಂದು ಸ್ಥಳ ಮನುಷ್ಯನಿಗೆ ಇರ್ಲಿಕ್ಕಾಗಿ. ಅಲ್ಲಿ ಯಾವುದೇ ಕೆಟ್ಟದು ಇರಲಿಲ್ಲ. ಅಲ್ಲಿ ಈ ತೋಟದಲ್ಲಿ ನಾವು ನೋಡುವಾಗ ಒಂದು 2 ಮರ ದೇವರು ವಿಶೇಷವಾಗಿ ಇಟ್ಟಿದನು. ಅದೇ ವಚನದಲ್ಲಿ ಇದೆ. ಅದು ಯಾವ ರೀತಿಯಾದ ಮರ ಅಂತ ನಾವು ನೋಡುವಾಗ, ಜೀವನದ ಮರ ಮತ್ತು ಒಳ್ಳೆಯದ ಕೆಟ್ಟದ ಅರಿವನ್ನು ಹುಟ್ಟಿಸುವ ಮರ. ಈಗ ಜೀವದಾಯಕದ ಮರದಿಂದ ತಿಂದ್ರೆ ಜೀವ ಸಿಗುತ್ತೆ. ಒಳ್ಳೆಯದು ಕೆಟ್ಟದ ಅರಿವನ್ನು ಕೊಡುವ ಮರವನ್ನ ತಿಂದ್ರೆ ದೇವರು ಹೇಳಿದ್ರು ಅದನ್ನ ತಿನ್ನಬಾರದು ಅಂತ ಹೇಳಿ. ಎಲ್ಲವನ್ನು ನೀನು ತಿನ್ನು, ಇಲ್ಲಿರುವ ಎಲ್ಲಾ ತರಕಾರಿ, ಎಲ್ಲಾ ಬೀಜಗಳು, ಎಲ್ಲಾ ಮರ, ಎಲ್ಲಾ ಹಣ್ಣು, ಎಲ್ಲಾ ಮಾಂಸ, ಏನು ನಿನಗೆ ಬೇಕೋ ನೀನು ತಿನ್ನು. ಆದ್ರೆ ಒಂದು ಹಣ್ಣನ್ನು ಮಾತ್ರ ತಿನ್ನಬಾರದು. ಯಾವ ಹಣ್ಣು? ಈ ಒಳ್ಳೆಯದು ಕೆಟ್ಟದನ್ನ ಅರಿವನ್ನು ಕೊಡುವ ಈ ಮರ, ಆದ್ರಿಂದ ಬರುವ ಹಣ್ಣನ್ನು ಮಾತ್ರ ನೀನು ತಿನ್ನಬೇಡ. ಯಾಕೆಂದ್ರೆ ಅದನ್ನ ತಿಂದ್ರೆ ನೀನು ಸಾಯ್ತಿ ಅಂತ ಇದೆ ಹೇಳಿದ್ರು. ಹಂಗಾದ್ರೆ ದೇವ್ರ ಚಿತ್ತ ಏನಾಯ್ತು? ಅವನು ಸಾಯಬಾರದು, ಚೆನ್ನಾಗಿರ್ಬೇಕು, ಜೀವದಾಯಕದ ಮರದಿಂದ ಬರುವ ಹಣ್ಣನ್ನ ತಿಂದು ಆತನು ಜೀವವಾಗಿ ಇರ್ಬೇಕಂತಾನೆ ದೇವರ ಚಿತ್ತ ಇತ್ತು. ಆದ್ರೆ ಅದಕ್ಕೆ ದೇವರು ಹೇಳಿದ್ರು ಈ ಮರದ ಹಣ್ಣನ್ನು ತಿನ್ನಬಾರದು ಅಂತ ಹೇಳಿ ದೇವರು ಆತನಿಗೆ ಹೇಳಿದ್ರು. ಯಾಕೆ ದೇವರು ತಿನ್ನುವುದನ್ನೇ ಎಲ್ಲಾ ಮರಗಳನ್ನು ಇಟ್ರು, ತಿನ್ನಬಾರದನ್ನ ಯಾಕೆ ದೇವರು ಅಲ್ಲಿ ಇಟ್ರು ಅಂತ ಹೇಳಿ. ಮತ್ತೆ ಅವರು ತಿಂತಾರಂತೆ ಅವ್ರಿಗೆ ದೇವರಿಗೆ ಗೊತ್ತಿತ್ತು ತಾನೆ ಅಂತ ಹೇಳಿ ಯಾವಾಗ್ಲೂ ಪ್ರಶ್ನೆಯನ್ನ ಕೇಳ್ತಾನೆ ಇರ್ತಾರೆ.
ಇದನ್ನ ನಾವು ಕೇಳುವಾಗ ನಮ್ಗೆ ಅರ್ಥ ಆಗುತ್ತೆ. ನೋಡಿ, ದೇವರು ಹೇಳಿದ್ರು ಎಲ್ಲವನ್ನು ತಿನ್ನು, ಜೀವದಾಯಕದ ಮರವನ್ನು ನೀನು ತಿನ್ನು. ಯಾಕೆ ಅಂದ್ರೆ ಆ ಜೀವದಾಯಕದ ಮರದಿಂದ ಬರುವ ಹಣ್ಣು ಅಥವಾ ಎಲ್ಲಾ ಹಣ್ಣುಗಳನ್ನ, ಊಟಗಳನ್ನ, ತರಕಾರಿಗಳನ್ನ, ಬೀಜಗಳನ್ನ ಎಲ್ಲವನ್ನು ನಾವು ತಿನ್ನುವಾಗ ಅಲ್ಲಿಂದ ಏನ್ ಸಿಕ್ತಿತ್ತಂದ್ರೆ ಅವಲ್ಲಿ ಜೀವ ಸಿಕ್ತು. ಆದಾಮಗೂ ಅವಳಿಗೂ ಜೀವ ಸಿಕ್ತು. ಅದುವೇ ನಾವು ಏನ್ ಹೇಳ್ತೀವಿ, ಎಟರ್ನಲ್ ಲೈಫ್ ಅಂತ ಹೇಳ್ತೀವಿ. ಮರಣವೇ ಇಲ್ಲದೆ ಇರುವ ಜೀವ ಅವರಿಗೆ ಸಿಕ್ತು. ಯಾವಾಗಲೂ ಜೀವಿಸುವ ಒಂದು ಜೀವ ಅವರಿಗೆ ಸಿಕ್ತು. ಯಾವಾಗಲೂ ಆ ಜೀವವು ದೇವರಿಂದಲೇ ಮಾತ್ರ ಅವರಿಗೆ ಸಿಕ್ತಿತ್ತು. ಅವ್ರುಗಳು ಯಾರು ಕಷ್ಟಪಟ್ಟು ದುಡಿದಿಲ್ಲ. ಇಲ್ಲಿ ಅವ್ರಿಗೆ ಚಿಂತೆನೇ ಇಲ್ಲ, ಏಕೆಂದ್ರೆ ಎಲ್ಲವೂ ಅವ್ರ ಮುಂದೆನೇ ಇತ್ತು. ಬೇಕಾದದನ್ನ ತಿನ್ನಬಹುದು. ಅವರು ದುಡಿದು ತಿನ್ನಬೇಕಾಗಿರುವ ಅವಶ್ಯಕತೆನೇ ಇಲ್ಲ. ಶಾಪಿಂಗ್ ಮಾಡುವ ಅವಶ್ಯಕತೆ ಇರಲಿಲ್ಲ, ದುಡಿಬೇಕಾಗಿರುವ ಅವಶ್ಯಕತೆ ಇಲ್ಲ. ಅವ್ರು ಹೋಗುವಾಗ ಏನ್ ನೋಡ್ತಾರ ತಿನ್ಬೋದು. ಅವ್ರಿಗೆ ಬೇಕಾದದ್ದು ಎಲ್ಲವೂ ಕೂಡ ಅವರ ಬಾಗಿಲಲ್ಲೇ ದೇವರು ಇಟ್ಟಿದ್ದ. ಅವರ ಸ್ವಂತ ಜ್ಞಾನದಿಂದ ಅಯ್ಯೋ ನಾನು ಏನು ಅಡಿಗೆ ಮಾಡ್ಬೇಕಂತ ಜ್ಞಾನ, ಬುದ್ಧಿ, ಅರಿವು, ಬಲ ಬೇಕಾಗಿಲ್ಲ. ನಾನು ಎಷ್ಟು ದುಡಿಬೇಕು ಈ ತಿಂಗಳಿಗೆ ಬೇಕಾಗಿರ್ಲಿಲ್ಲ. ಅವ್ರಿಗೆ ಎಲ್ಲವೂ ಏನ್ ಬೇಕಾಗಿತ್ತಂದ್ರೆ ದೇವರ ಜೊತೆ ಇರಬೇಕಾಗಿರುವ ಅನುಭವ ಮಾತ್ರ ಬೇಕಾಗಿತ್ತು. ದೇವರ ಜೊತೆ ಇರುವಾಗ ಅವ್ರಿಗೆ ಎಲ್ಲವೂ ಕೂಡ ಸಿಕ್ತಿತ್ತು. ಹೌದಾ? ದೇವ್ರು ಏನ್ ಮಾಡಿದನಂತೆ, ನೀನ್ ಕೆಲಸನೇ ಮಾಡಬೇಡ, ನೀನ್ ಎಲ್ಲ ನಾನು ಕೊಡ್ತೀನಿ ಅಂತ ಜೀವಿತವನ್ನ ದೇವರು ಮನುಷ್ಯನಿಗೆ ಕೊಟ್ಟಿದ್ರಂತೆ. ಎಷ್ಟು ದೇವರು ಮನುಷ್ಯನ ಪ್ರೀತಿ ಮಾಡಿದ್ರೆ ಆತನು ಯಾವ ಕೆಲಸವನ್ನು ಮಾಡದೆ ಎಲ್ಲವನ್ನ ನೋಡಿಕೊಂಡು ನೋಡುವುದನ್ನ ಇಷ್ಟಪಡುವುದನ್ನ ತಿನ್ನುವ ಒಂದು ಅಂತ ಜೀವನ ಸಿಕ್ಕಿದ್ರೆ ಹೆಂಗಿರುತ್ತಲ್ಲ. ನಾವು ಚಿಂತಿಸೋದೇ ಬೇಡ, ನಮ್ಗೆ ಜ್ಞಾನನೇ ಬೇಡ, ಅರಿವು ಬೇಡ, ಎಲ್ಲವನ್ನ ದೇವರು ಕೊಡ್ತಾನೆ. ನಾನು ನನ್ನ ಒಂದು ಬಲದಿಂದ ನಾನು ಹೊಂದ್ಕೊಳ್ಳುವ ಅವಶ್ಯಕತೆನೇ ಇಲ್ಲ. ಅಂತ ಒಂದು ಜೀವನ ದೇವರು ಕೊಟ್ಟಿದ್ರಂತೆ ಮನುಷ್ಯನಿಗೆ. ಆಮೇಲೆ ನೋಡ್ರಿ, ಅವರ ದೇವರ ಜೊತೆ ಇರುವ ಸಮೀಪವಾದ ಇರುವ ಸಂಬಂಧದಿಂದಲೇ ಎಲ್ಲವನ್ನು ಕೂಡ ಅವ್ರಿಗೆ ಪಡೆದುಕೊಂಡ್ರು. ದೇವರ ಜೊತೆ ಎಷ್ಟು ಹತ್ರ ಇದ್ರೋ ಅಷ್ಟು ಹತ್ರ ಅವ್ರಿಗೆ ಎಲ್ಲವನ್ನು ಕೂಡ ಸಿಕ್ತಿತ್ತು. ಕಷ್ಟನೇ ಇರ್ಲಿಲ್ಲ ಅವ್ರಿಗೆ. ಹಸುವಾಗಿರುವ ಸಮಸ್ಯೆನೇ ಇರಲಿಲ್ಲ. ಅಷ್ಟು ಬೇಕಾದಷ್ಟು ಊಟ ಅವರಲ್ಲಿ ಇತ್ತು. ಆಮೇಲೆ ಬರೀ ಸಂತೋಷ, ಬರೀ ಸಂತೋಷ. ಕೇಳಕ್ಕೆ ಹೆಂಗಿದೆಯಲ್ಲ, ಬರೀ ಸಂತೋಷವಾದ ಜೀವನ, ಆರಾಮವಾಗಿರುವ ಜೀವನ, ಯಾವುದೇ ಕುರಿತು ಭಯನೇ ಇಲ್ಲ, ಚಿಂತೆ ಇಲ್ಲ, ಯಾವಾಗಲೂ ಮಜಾ, ಯಾವಾಗಲೂ ಸಂತೋಷವಾಗಿರುವ ಜೀವನ. ಮನುಷ್ಯರು ಮತ್ತು ದೇವರ ಮಧ್ಯದಲ್ಲಿ ಒಂದು ತುಂಬಾ ಅನ್ಯೋನ್ಯವಾಗಿರುವ ಸಂಬಂಧವೂ ಇತ್ತು ಅವಾಗ. ಮನುಷ್ಯನು ಈ ಲೋಕದಲ್ಲಿ ಆಡಳಿತ ಮಾಡುವ ಒಂದು ಅಧಿಕಾರವನ್ನ ದೇವರು ಕೊಟ್ಟಿದ್ರು. ಎಲ್ಲವನ್ನು ನೋಡಿಕೊಂಡು ಆಡಳಿತ ಮಾಡಿ ಅವುಗಳನ್ನ ಆತನು ತಿನ್ನುವ ಒಂದು ಅನುಭವವನ್ನ ದೇವರು ಕೊಟ್ಟರು. ಇದುವೇ ದೇವರು ಮನುಷ್ಯನಿಗಾಗಿ ಬಯಸಿದ ಜೀವನ. ಇದು ದೇವರು ಮನುಷ್ಯನಿಗಾಗಿ ಕೊಟ್ಟಿರುವ ಜೀವನ. ಯಾಕೆಂದ್ರೆ ದೇವರು ಮನುಷ್ಯನನ್ನ ಅಷ್ಟು ಪ್ರೀತಿ ಮಾಡಿದ್ರು. ನಾವು ವಾಕ್ಯದಲ್ಲಿ ನೋಡ್ತೀವಿ, ಮನುಷ್ಯನ ಹುಡುಕಿ ಏದೇನ್ ತೋಟದ ಒಳಗೆ ದೇವರು ಬಂದಿರುವುದನ್ನು ನಾವು ನೋಡ್ತೇವೆ. ಪ್ರತಿದಿನ ಬರ್ತಿದ್ರಂತೆ ಆ ತೋಟಕ್ಕೆ ಬಂದು ಮನುಷ್ಯನ ಜೊತೆ ಮಾತನಾಡೋದಕ್ಕೆ, ಸಂಬಂಧವನ್ನ ಇಟ್ಟುಕೊಳ್ಳೋದಕ್ಕೆ, ಆತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಯೋಚನೆ ಮಾಡ್ರಿ, ನಿಮ್ಮ ಫ್ರೀ ಟೈಮ್ ಅಲ್ಲಿ ದೇವರು ನಿಮ್ಮ ಜೊತೆ ಬಂದು ಕುತ್ಕೊಂಡು ಮಾತಾಡಕ್ ಬಂದ್ರೆ ಹೇಗಿರುತ್ತದೆ? ಅಥವಾ ದೇವರೇ ನಿಮ್ಮನ್ನ ಹುಡುಕಿ ಬಂದು ಮಗನೇ ಎಲ್ಲಿದೆಯಾ ಬಾ ನಿನ್ ಜೊತೆ ಮಾತನಾಡಬೇಕು ಅಂತ ಬಂದ್ರೆ ಅಂತ ಅನುಭವ ಹೇಗಿರುತ್ತದೆ? ಆದಿಯಲ್ಲಿ ಅಂತ ಸಂಬಂಧವನ್ನ ದೇವರು ಮನುಷ್ಯನ ಜೊತೆ ಇಟ್ಕೊಂಡಿದ್ರಂತೆ. ಅಷ್ಟು ಹತ್ತರದಲ್ಲಿ ಮನುಷ್ಯನು ಮತ್ತು ದೇವರು ಇದ್ರಂತೆ. ಹೇಗೆ? ನಾನು ಹೇಳುವ ದಾರಿಯಲ್ಲಿ ನೀನು ನಡೆಯುವಾಗ ಎಲ್ಲವನ್ನು ನಿನಗಾಗಿ ನಾನು ಕೊಟ್ಟಿದ್ದೇನೆ, ನೀನು ಕಷ್ಟಪಡುವ ಅವಶ್ಯಕತೆನೇ ಇಲ್ಲ ಅಂತ ಹೇಳುವ ಒಂದು ವಿಶೇಷವಾದ ಸಂಬಂಧವನ್ನ ದೇವರು ಮನುಷ್ಯರ ಜೊತೆ ಕೊಟ್ಟಿದ್ರು. ಆದ್ರೆ ಇನ್ನೊಂದು ಟ್ರೀ ಇತ್ತಲ್ಲ, ಒಳ್ಳೇದು ಕೆಟ್ಟದನ್ನ ಅರಿವನ್ನು ಹುಟ್ಟಿಸುವ ಮರ, ಅದರಿಂದ ಬರುವ ಹಣ್ಣು, ಅದನ್ನು ತಿನ್ನಬಾರದಂತ ದೇವರು ಹೇಳಿದ್ರಲ್ಲ.
ಆ ಹಣ್ಣನ್ನ ತಿಂದ್ರೆ ಏನಾಗುತ್ತೆ, ಅಥವಾ ಆ ಹಣ್ಣನ್ನ ಏನಕ್ಕಾಗಿ ದೇವರು ಅಲ್ಲಿ ಇಟ್ರು ಅಂತ ಹೇಳಿ ಅನೇಕರು ಪ್ರಶ್ನೆ ಕೇಳ್ತಾರಲ್ಲ. ನಿನಗಿರುವ ಒಂದು ಎರಡು ಜೀವನ, ಒಂದು ದೇವರು ಕೊಡುವ ಜೀವನದಲ್ಲಿ ಜೀವಿಸುವುದು, ಇನ್ನೊಂದು ನೀನು ನಿನಗೆ ಬೇಕಾಗಿರುವ ಜ್ಞಾನವನ್ನ, ಅರಿವನ್ನ, ಬಲವನ್ನ ಹೊಂದಿಕೊಂಡು ನಿನಗಾಗಿ ನೀನೇ ಜೀವಿಸುವುದು. ಆಯ್ತಾ? ದೇವರು ಇದು ಎರಡನ್ನು ಮನುಷ್ಯನಿಗೆ ಕೊಟ್ಟರು. ನಾನು ನಿನ್ನನ್ನು ಪ್ರೀತಿ ಮಾಡಿ ನಿನಗೆ ನಾನು ಸಂಬಂಧವನ್ನ ಬೆಳೆಸ್ಕೊಂಡು ನಿನಗೆ ಬೇಕಾದದ್ದು ಎಲ್ಲವನ್ನೂ ಕೊಟ್ಟಿದ್ದೇನೆ. ಈಗ ನಿನಗೆ ಎರಡು ಜೀವನ ಕೊಡ್ತೇನೆ. ಒಂದು ಜೀವದಾಯಕವಾದ ಮಾರ್ಗದಲ್ಲಿ ನಡೆಯುವ ಜೀವನ, ಇನ್ನೊಂದು ನಿನ್ನ ಸ್ವಂತ ಬುದ್ಧಿ ಜ್ಞಾನದಲ್ಲಿ, ನಿನ್ನ ಒಂದು ಅರಿವಿನಲ್ಲಿ ನೀನು ನಡೆಯುವ ಜೀವನ. ಇದು ಎರಡು ಜೀವನವನ್ನ ನಿನಗೆ ನಾನು ಕೊಟ್ಟಿದ್ದೇನೆ ಅಂತ ಹೇಳಿ ದೇವರು ಆ ಮರವನ್ನು ಕೂಡ ದೇವರು ಅಲ್ಲಿ ಇಟ್ಟಿದ್ದಾನೆ. ಆ ಮರದಿಂದ ಸಿಗುವುದು ಏನ್ ಗೊತ್ತಾ? ದೇವರ ವಾಕ್ಯದಲ್ಲಿ ನಾವು ನೋಡುತ್ತೀವಿ, 3ನೇ ಅಧ್ಯಾಯ ತುಂಬಾ ಒಂದು ಕಠಿಣವಾಗಿರ್ತದೆ. ಇದನ್ನು ನೋಡುವಾಗ, ನಿಜವಾಗ್ಲೂ ಇದನ್ನು ಓದುವಾಗ ತುಂಬಾ ನನಗೆ ಬೇಜಾರಾಯ್ತು. ಈ ಹಣ್ಣನ್ನ ತಿಂದಿದ್ರಿಂದ ಆ ವ್ಯಕ್ತಿಗಳಿಗೆ ಏನ್ ಸಿಕ್ತು ನೋಡ್ರಿ. ದೇವ್ರು ಹೇಳ್ತಾರೆ, ಈ ಹಣ್ಣು ನಿನಗೆ ಏನ್ ಕೊಡುತ್ತದೆ ಇದು ತಿಂದ್ರೆ ಅಂದ್ರೆ, ನಿನಗೆ ಅರಿವು ಕೊಡುತ್ತದೆ, ಬುದ್ಧಿ ಕೊಡುತ್ತದೆ. ಅದರಿಂದ ನೀನು ಜೀವಿಸ್ಬೇಕು. ಯಾವುದು ನಿನಗೆ ಫ್ರೀಯಾಗಿ ಸಿಗೋದಿಲ್ಲ. ಏನೆಲ್ಲ ದೇವ್ರು ಫ್ರೀಯಾಗಿ ಕೊಟ್ರಲ್ಲ, ಅದು ಯಾವುದು ಸಿಗಲ್ಲ. ದೇವ್ರು ಹೇಳಿದ್ರು ನೋಡ್ರಿ, 3ನೇ ಅಧ್ಯಾಯ 16ನೇ ವಚನದಲ್ಲಿ ಮೊದಲನೇದಾಗಿ ನೋಡಿದ್ರು ಏನಂದ್ರೆ, ನಿನಗೆ ಮಗು ಆಗಬೇಕಾದ್ರೂ ನಿನಗೆ ನೋವಾಗುತ್ತೆ. ಮೊದಲನೇದಾಗಿ ಮಗು ಎತ್ತಬೇಕಾದ್ರೆ ಸ್ತ್ರೀಯರಿಗೆ ಎಷ್ಟು ನೋವಾಗುತ್ತೆ ಅಲ್ವಾ? ಅವ್ರು ಹೇಳ್ತಾರಲ್ಲ, ಲೋಕದಲ್ಲಿ ಎಲ್ಲಾ ನೋವುಗಳಿಗಿಂತಲ್ಲ ಅದುವೇ ದೊಡ್ಡ ನೋವು. ಮನುಷ್ಯನಿಗೆ ದೇವರು ಹೇಳದೇ ಇರುವುದನ್ನ ತಿನ್ನಬಾರದಂತದನ್ನ ತಿನ್ನೋದ್ರಿಂದ ಮನಸ್ಸಿನಿಗೆ ಸಿಕ್ಕಿದ ಏನ್ ಗೊತ್ತಾ? ಪೇನ್, ನೋವು ಬಂತಂತೆ. ಅದಕ್ಕೆ ಮುಂಚೆ ನೋವು ಇರಲಿಲ್ಲ. ಯಾವಾಗ ದೇವರು ತಿನ್ನಬಾರದಂತದನ್ನ ತಿಂದಿದಾಗ ಆಕೆಗೆ ನೋವು ಬಂತು. ನೋವಿನಿಂದಲೇ ಮಗು ಎತ್ತುವ ಅನುಭವವನ್ನ ಆಕೆ ಹೊಂದಲು. ಆಮೇಲೆ ಸ್ತ್ರೀಗಳಿಗೆ ಹೇಳಿದ್ರು, ನಿನ್ನ ಗಂಡ ನಿನ್ನ ಆಳ್ವಿಕೆ ಮಾಡ್ತಾನೆ. ಇದಕ್ಕೆ ಮುಂಚೆ ನಿನಗೂ ನನಗೂ ಒಂದು ಸಂಬಂಧ ಇತ್ತು. ನಾನು ನಿನಗೆ ಯಜಮಾನನಾಗಿದ್ದೆ, ನಾನು ನಿನಗೆಲ್ಲವನ್ನೂ ಕೊಟ್ಟೆ. ಇನ್ನು ಮುಂದೆ ಮನುಷ್ಯನು ನಿನಗೆ ಯಜಮಾನನಾಗ್ತಾನೆ. ನಮಗೂ ಕೂಡ ಮನುಷ್ಯನು ನಮ್ಮನ್ನು ಕೂಡ ಒಬ್ಬರು ಆಳ್ವಿಕೆ ಮಾಡುವ ಒಂದು ಪರಿಸ್ಥಿತಿಯಲ್ಲಿ ನಮ್ಮನ್ನೇ ನಾವು ತೊಡಗಿಸಿಕೊಂಡು, ಹೇಗೆ? ನಮ್ಮ ಜ್ಞಾನದಿಂದ, ನಮ್ಮ ಅರಿವಿಂದ, ನಾವು ಬಯಸಿರುವ ಜೀವನದ ಮುಖಾಂತರ. ಆಮೇಲೆ 3:17 ನಾವು ನೋಡುತ್ತೇವೆ, ನೀನು ತಿನ್ನಬೇಕಾ? ಕಷ್ಟಪಟ್ಟು ತಿನ್ನಬೇಕು, ಕಷ್ಟಪಟ್ಟು ದುಡಿದು ತಿನ್ನಬೇಕು. ಅದಕ್ಕೆ ಮುಂಚೆ ಹೇಗಿತ್ತು? ಎಲ್ಲ ನಿನ್ನ ಬಾಗಿಲಲ್ಲೇ ಇತ್ತು. ಈಗ ನೀನು ಕಷ್ಟಪಟ್ಟು ದುಡಿಬೇಕಂತ. ಇಂಗ್ಲಿಷಲ್ಲಿ ಇದೆ, ಯು ಹ್ಯಾವ್ ಟು ಪೇನ್ಫುಲ್ಲಿ ಟಾಯ್ಲ್, ಅಂದ್ರೆ ನೋವಿನಿಂದ ಕಷ್ಟಪಡಬೇಕು. ಕೆಲವರು ಹೇಳ್ತಾರೆ, ಅಯ್ಯೋ ನಾನು ಎಷ್ಟು ಕಷ್ಟ ಗೊತ್ತಾ ನನ್ನ ಕೆಲಸ ಅಂತ. ಯಾಕೆ? ಆ ದಾರಿಯನ್ನ, ಮಾರ್ಗವನ್ನು ನಾವೇ ಆರಿಸಿಕೊಂಡಿದ್ದೇವೆ. ಆಮೇಲೆ ನೋಡ್ರಿ, ನಾವು ಕೆಲಸ ಮಾಡುವ ಸ್ಥಳ, ಇಲ್ಲಿ ಭೂಮಿ ಅಂತ ಇದೆ, ಯಾಕಂದ್ರೆ ಅವರು ರೈತರಾಗಿದ್ದರಿಂದ. ನಾವು ಕೆಲಸ ಮಾಡುವ ಸ್ಥಳ ಹೇಗಿರ್ತದೆ ಅಂದ್ರೆ, ಇಟ್ ವಿಲ್ ಬಿ ಲೈಕ್ ಎ ಥಾರ್ನ್ ಅಂತ, ಅದು ಮುಳ್ಳಾಗಿರ್ತದಂತೆ. ನಾವು ಕೆಲಸ ಮಾಡುವ ಸ್ಥಳ ಅದು ಮುಳ್ಳಾಗಿರುವ ಅನುಭವ ಕೊಡ್ತದಂತೆ ನಮಗೆ. ಹೇಳ್ತಾರೆ, ನನಗೆ ಅಷ್ಟು ಈಸಿಯಾಗಿಲ್ಲ ನನ್ನ ಕೆಲಸ ಅಂತ ಅನೇಕರು ಹೇಳ್ತಾರೆ. ಕಾರಣ ಏನು? ನಮ್ಮ ಅರಿವು, ನಮ್ಮ ಬುದ್ಧಿ, ನಮ್ಮ ಜ್ಞಾನದಲ್ಲಿ ನಾವು ಹೋಗುವಾಗ ಅದು ಏನಾಗಿರುತ್ತದೆ? ಮುಳ್ಳಿನ ಮೇಲೆ ನಡೆಯುವ ಅನುಭವ ಆಗಿರುತ್ತದೆ ನಮ್ಮ ಕೆಲಸ. ಆಮೇಲೆ ನೋಡ್ರಿ, ನಿಮ್ಮ ಜ್ಞಾನವನ್ನು ಉಪಯೋಗಿಸ್ಕೋಬೇಕು ನೀವು. ಅದಕ್ಕೆ ನಿಮ್ಮ ಜ್ಞಾನದಿಂದ ನಾವು ಹೊಂದಿಕೊಂಡಿರುವ ಕೆಲಸ. 19ನೇ ವಚನದಲ್ಲಿ 3ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಕಷ್ಟಪಡಬೇಕು. ಹಾಗೇನೆ ಇದೆ, ಯು ಹ್ಯಾವ್ ಟು ವರ್ಕ್ ಹಾರ್ಡ್, ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಅಂತಾನೆ ಇದೆ. ಕಷ್ಟಪಟ್ಟು ದುಡಿದು ನಾವು ಊಟ ಮಾಡಬೇಕಾಗಿತ್ತು. ಏನ ತಿಂದ್ರೆ? ಬುದ್ಧಿ, ಜ್ಞಾನ, ಅರಿವು, ಒಳ್ಳೆಯದು ಕೆಟ್ಟದನ್ನು ತೋರಿಸುವ ಅರಿವನ್ನು ಕೊಡುವ ಮರದಿಂದ ತಿನ್ನುವ ಹಣ್ಣನ್ನು
ಅಂತಂದ್ರೆ ಕಷ್ಟಪಟ್ಟು ದುಡಿದು ನಮ್ಮ ಜೀವನವನ್ನು ನಡೆಸಬೇಕು. ಕೊನೆಗೆ ಏನ್ ಸಿಗುತ್ತೆ ಗೊತ್ತಾ? ತುಂಬಾ ನನಗೆ ನೋವಾಗುತ್ತೆ. ಫೈನಲಿ 3ನೇ ಅಧ್ಯಾಯ 19ನೇ ವಚನ ಕೊನೆಯ ಭಾಗದಲ್ಲಿ ಇದೆ. ಏನ್ ಸಿಗುತ್ತಂತೆ? ಮರಣ. ನೀನು ಸಾಯಲೇಬೇಕು. ನೀನು ಈ ಲೋಕದಿಂದ ಮಣ್ಣಿನಿಂದ ಬಂದೆ, ಮಣ್ಣಿಗೆ ನೀನು ಹೋಗಬೇಕು. ಅದಕ್ಕೆ ಮುಂಚೆ ಇರಲಿಲ್ಲ. ಅದು ಯಾವ ರೀತಿಯಾದ ಮರ? ಜೀವದಾಯಕದ ಮರ, ಜೀವವನ್ನು ಕೊಡುವ ಹಣ್ಣು. ಜೀವವನ್ನು ಕೊಟ್ಟಾಗ ದೇವರು ಏನ್ ಹೇಳಿದ್ರು? ನಿನಗೆ ಜೀವವೇ ಇರ್ತದೆ, ಯಾವಾಗಲೂ ಜೀವಿಸ್ತಾನೇ ಇರ್ತೀಯ ಅಂತ ಹೇಳಿ. ಮನುಷ್ಯನು ಯಾವಾಗ ಅದು ಬೇಡ, ನನಗೂ ದೇವರು ಸ್ವಲ್ಪ ಜ್ಞಾನ ಕೊಟ್ಟಿದ್ದಾರೆ, ನನಗೂ ಬುದ್ಧಿ ಬರಬೇಕು, ನನ್ನ ಬೆಳದಿಂದ ನಾನು ಸಾಮರ್ಥ್ಯದಿಂದ ನಾನು ಇದನ್ನ ನಡೆಸ್ಬೇಕಂತ ನಾವು ಪ್ರಯತ್ನ ಪಡುವಾಗ ದೇವರು ಹೇಳಿದ್ರು, ನಿನಗೆ ಕಷ್ಟನೇ ಸಿಗತ್ತೆ. ನೀನು ಕಷ್ಟಪಟ್ಟು ದುಡಿಬೇಕು. ನೀನು ಮಾಡುವ ಕೆಲಸ ಅದು ಮುಳ್ಳಿನ ದಾರಿಯಾಗಿ ಇರುತ್ತದೆ. ಕೊನೆಯದಲ್ಲಿ ನೀನು ಜೀವಿಸಿ ನೀನು ಮರಣವನ್ನು ಹೊಂದಬೇಕು, ಸಾಯಬೇಕು ಅಂತ ಹೇಳಿ. ಆದರೆ ಸ್ಯಾಡ್ ಆಗಿ ನಾವು ನೋಡುವಾಗ ಆದಾಮನ ಅವಳು ಸೈತಾನನು ಮಾಡಿದ ಆ ಒಂದು ಶೋಧನೆಗೆ ಅವ್ರುಗಳು ಗೆಲ್ಲಲಿಕ್ಕೆ ಆಗದೆ ಅವ್ರು ಏನ್ ಮಾಡಿದ್ರು? ಆ ಶೋಧನೆಗೆ ಅವ್ರು ಬಿದ್ದು ಈ ಹಣ್ಣನ್ನ ತಿಂತಾರೆ. ಈ ಹಣ್ಣನ್ನ ತಿಂದ ನಂತರ ನಾವು ನೋಡ್ತೀವಿ ಅವರಲ್ಲಿ ತುಂಬಾ ಬಹಳ ಡಿಫ್ರೆಂಟ್ ಅನ್ನ ನಾವು ನೋಡ್ತೀವಿ. ತಕ್ಷಣ ಅವ್ರಿಗೆ ಅರಿವು ಬಂದ್ಬಿಡ್ತು. ತಕ್ಷಣ ಅವ್ರಿಗೆ ಒಳ್ಳೇದು ಕೆಟ್ಟದೆಲ್ಲ ಗೊತ್ತಾಗ್ಬಿಡ್ತು. ದೇವರು ನಮಗೆ ಒಳ್ಳೇದು ಕೆಟ್ಟದೆಲ್ಲ ಗೊತ್ತಾಗ್ಬೇಕಂತಾನೆ ಗೊತ್ತಿಲ್ಲ. ನಿನಗೆ ಒಳ್ಳೇದು ಮಾತ್ರ ಬೇಕಾಗಿತ್ತು. ನೀನ್ ಜೀವನ ಮಾತ್ರ ಜೀವಿಸ್ಬೇಕು ಚೆನ್ನಾಗಿ, ಅಷ್ಟೇ ದೇವರ ಚಿತ್ತ ಇತ್ತು. ಯಾಕಂದ್ರೆ ಅಷ್ಟು ದೇವರು ಮನುಷ್ಯನನ್ನ ಪ್ರೀತಿ ಮಾಡೋದು. ಮನುಷ್ಯನ ಏನು ಇಷ್ಟಪಟ್ಟ? ಹೌದು ತಾನೆ, ನಾನು ದೇವರಾಗಿ ನನಗೆ ಒಳ್ಳೇದು ಕೆಟ್ಟದ್ದು ಗೊತ್ತಾಗ್ಬೇಕು ತಾನೆ ಅಂತ ಹೇಳಿ ಆ ಶೋಧನೆಗೆ, ಸೈತಾನನ ಶೋಧನೆಗೆ ಅವನು ಬಿದ್ದದಿನಿಂದ ವಾಕ್ಯದಲ್ಲಿ ನಾವು ನೋಡ್ತೀವಿ. 3ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡ್ತೀವಿ, ಅವರ ಕಣ್ಣು ತೆರೆಯಿತಂತೆ. ಅವ್ರ ಕಣ್ಣು ತೆರೆದ ನಂತರ ಇಬ್ರು ಹೇಗಿದ್ರು? ಬೆತ್ತಲೆಯಾಗಿದ್ರಂತೆ. ಅದುವರೆಗೂ ಅವ್ರಿಗೆ ಗೊತ್ತಿಲ್ಲ, ಅದುವರೆಗೂ ಆ ಅರಿವು ಅವ್ರಿಗೆ ಬರಲಿಲ್ಲ, ಅದುವರೆಗೂ ಆ ಜ್ಞಾನ ಅವ್ರಿಗೆ ಇರ್ಲಿಲ್ಲ. ಅವ್ರು ಬೆತ್ತಲೆಯಾಗಿದ್ದ ಅವಾಗ ಆ ಹಣ್ಣನ್ನ ತಿಂದ ತಕ್ಷಣ ದೇವರ ಸಹಾಯ ಅವರಿಂದ ಹೋಗಿ, ದಯೆ ಅವರಿಂದ ಹೋಗಿ, ಕರುಣೆ ಅವರಿಂದ ಹೋಗಿ, ಕೃಪೆ ಅವರಿಂದ ಹೋಗಿ, ಎಲ್ಲವೂ ಅವರ ಬುದ್ಧಿಯಿಂದ ನಡೆಸುವ ಜೀವನ ಬಂತು. ಅವ್ರು ಒಬ್ರನ್ನೊಬ್ರು ನೋಡಿದ ತಕ್ಷಣ ಬತ್ತಲೇ ಇರೋದನ್ನ ನೋಡಿ ನಾಚಿಕೆ ಪಟ್ರಂತೆ. ನೋಡ್ರಿ, ಇದುವರೆಗೂ ನಿಮಗೆ ನೋಡ್ಲಿಲ್ಲ, ಇದುವರೆಗೂ ನೀವು ಬೆತ್ತಲೆಯಲ್ಲಿ ಇದ್ದೀರಾ ಅಂತ ನಿಮಗೆ ಗೊತ್ತಿಲ್ಲ. ತಕ್ಷಣ ನಿಮ್ಮ ಅನುಭವವು ಸ್ಟಾರ್ಟ್ ಆಯ್ತು. ಆದ ನಂತರ ನಾವು ಅದು ನೋಡುವಾಗ ಅವರು ದೇವರು ಒಳ್ಳೇದಾಗಿ ಅವ್ರನ್ನ ಸೃಷ್ಟಿ ಮಾಡಿದ್ರು. ನಾವು ನೋಡ್ತೀವಿ ಅವರು ಯಾವ ರೀತಿಯಲ್ಲಿ ದೇವರು ಸೃಷ್ಟಿ ಮಾಡಿದ್ರು. ಒಳ್ಳೇದು ಅಂತ ಹೇಳಿ ನೇಮಿಸಿದಲ್ಲ, ಅವರಿಗೆ ಕೆಟ್ಟದಾಗಿ ತೋರಿಸಿದ್ರು. ಅದಕ್ಕೆ ಮುಂಚೆ ಒಬ್ರು ನೋಡುವಾಗ ಅವರು ಸುಂದರವಾಗಿ ನೋಡಿಕೊಂಡ್ರು, ಒಳ್ಳೇದಾಗಿ ನೋಡಿದ್ರು ಎಲ್ಲದನ್ನ. ಅವರು ಅರಿವನ್ನು ಕೊಡುವ ಹಣ್ಣನ್ನು ತಿಂದ ತಕ್ಷಣ ಒಬ್ರನ್ನೊಬ್ರು ನೋಡಿ ತೀತು ಚೆನ್ನಾಗಿಲ್ಲ, ಅಸಹ್ಯ ಅಂತ ಅನ್ಸುತ್ತೆ ಅವ್ರಿಗೆ. ಆಮೇಲೆ ತಕ್ಷಣ ನಾವು ವಾಕ್ಯದಲ್ಲಿ ನೋಡ್ತೀವಿ, ಅಲ್ಲಿದ್ದ ಎಲೆ ಅದು ಇದೆಲ್ಲ ತಗೊಂಡು ತನ್ನ ಮಾನವನ್ನ ಮುಚ್ಕೊಂಡ್ರಂತೆ. ಇದನ್ನ ನಾನು ನೋಡುವಾಗ ನನಗೆ ತುಂಬಾ ನೋವಾಯ್ತು. ದೇವರು ಎಷ್ಟು ಒಳ್ಳೆ ಜೀವನವನ್ನ ದೇವರು ಕೊಟ್ರು. ಎಷ್ಟು ಸ್ವತಂತ್ರವಾಗಿ ಜೀವಿಸ್ಬೇಕಂತ ಹೇಳಿ ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ರು. ಸ್ವತಂತ್ರವಾಗಿ ಜೀವಿಸ್ರಿ, ಒಳ್ಳೆಯದನ್ನ ನೀವು ಜೀವಿಸ್ರಿ, ಒಳ್ಳೆಯದನ್ನ ತಿನ್ರಿ, ಒಳ್ಳೆಯದರಲ್ಲಿ ಜೀವಿಸ್ರಿ ಅಂತ. ಯಾವಾಗ ಮನುಷ್ಯನು ನನಗೂ ಜ್ಞಾನ ಬೇಕು, ನನಗೂ ಅರಿವು ಬೇಕು, ನಾನು ದೇವರಾಗಿ ಆಗಬೇಕು ಅಂತ ಬಯಸಿದನೋ ತನ್ನ ಸ್ವಾತಂತ್ರ್ಯವನ್ನ ಕಳ್ಕೊಂಡ. ತನ್ನ ಸ್ವಾತಂತ್ರ್ಯವನ್ನ ಕಳ್ಕೊಂಡು ನಾನು ಬೆತ್ತಲೆಯಲ್ಲಿ ಇದ್ದೇನೆ, ಅದು ನನಗೆ ಅವಮಾನ ಅಂತ ಹೇಳಿ ಅಂದು ತನ್ನನ್ನು ಮುಚ್ಚಿಕೊಳ್ಳೋಕೆ ಆತನು ಪ್ರಯತ್ನ ಪಡುವುದನ್ನ ನಾವು ಇಲ್ಲಿ ನೋಡ್ತೇವೆ. ಇಮ್ಮಿಡಿಯೇಟ್ಲಿ ಆತನ ಏನ್ ಮಾಡ್ತಾನೆ? ದೇವರಿಂದಲೂ ಕೂಡ ತನ್ನನ್ನ ಹಚ್ಚಿಕೊಂಡ್ರಂತೆ. ಇಷ್ಟು ದಿನ ನಿನ್ನ ನೋಡಕ್ ಬರ್ತಾ ಇದ್ದೀನಿ, ಇದುವರೆಗೂ ನೀನು ಬೆತ್ತಲೆಯಲ್ಲಿ ಇದೆಯಾ ಅಂತ ನಿನಗೆ ಗೊತ್ತಿಲ್ಲ,
ನಿನಗೆ ಅವಮಾನ ಆಗಿರ್ಲಿಲ್ಲ, ಈಗ ನಾನು ಬಂದಾಗ ನೀನು ಔಸ್ಕೊಂಡಿದೀಯಲ್ಲ, ಯಾರು ಹೇಳಿದ ನೀನು ಬೆತ್ತಲೆಯಲ್ಲಿ ಇದೆಯಾ ಅಂತ ಹೇಳಿ, ನಾನು ತಿನ್ನಬಾರದು ಅಂತ ಹೇಳಿದನ ನೀನು ತಿಂದ ಅಂತ ಕೇಳ್ತಾರೆ. ನೋಡಿ, ದೇವರು ಹೇಳಿದನ್ನ ಕೇಳದೆ ತಿನ್ನಬಾರದಂತ ಹೇಳಿದನ್ನ ತಿಂದದ್ರಿಂದ ಮನುಷ್ಯನು ತಾನು ಅವಮಾನದ ಸ್ಥಿತಿಗೆ ಆತನು ತಳ್ಳಲ್ಪಟ್ಟ. ಆತನು ದೇವರಿಂದಲೇ ಔಸಿಕೊಳ್ಳುವ ಸನ್ನಿವಾಸ ಆತನಿಗೆ ಬಂತು. ಇವತ್ತು ನಾವು ನೋಡುವಾಗ ಏನಾದ್ರೂ ತಪ್ಪು ಮಾಡಿದ್ರೆ ಚರ್ಚಿಗೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತಾರೆ. ದೇವರ ಬಳಿಯಲ್ಲಿ ಯಾಕೆ ನೀವು ಪ್ರಾರ್ಥನೆ ಮಾಡ್ತಾ ಇಲ್ಲ, ನಾನು ಏನೋ ಪಾಪ ಮಾಡಿದ್ದೇನೆ. ನೀವು ಯಾಕೆ ಇದನ್ನು ಮಾಡ್ತಾ ಇಲ್ಲ ಅಂದ್ರೆ ಅವರಲ್ಲಿ ತಪ್ಪಿನ ಒಂದು ಸ್ವಭಾವ, ಮನಸ್ಸು ಅವ್ರನ್ನ ಚುಚ್ಚುತ್ತಾ ಇರುತ್ತದೆ. ಒಳ್ಳೆಯದನ್ನ ಫೇಸ್ ಮಾಡಕ್ಕೆ, ಸತ್ಯವನ್ನ ನೋಡೋದಕ್ಕೆ, ಸತ್ಯದನ್ನ ಹೋಗಿ ನಾನು ಫೇಸ್ ಮಾಡಕ್ಕೆ ಅವ್ರಿಗೆ ಭಯ. ಕಾರಣ ಅವರಲ್ಲಿ ಕೆಟ್ಟದು ಇದೆ ಅಂತ ಹೇಳುವ ಮನಸ್ಸು. ಅದುವರೆಗೂ ಅವ್ರು ಇರಲಿಲ್ಲ. ದೇವರನ್ನು ಬಿಟ್ಟು ದೂರ ಹೋಗುವಾಗ ಆ ಮನಸ್ಸು ಬರ್ತದೆ. ಅದು ಹೆಂಗೆ ಮಾಡ್ತದೆ ಅಂದ್ರೆ ನಮ್ಮನ್ನು ದೇವರನ್ನು ಕೂಡ ದೂರ ಮಾಡ್ತದೆ. ದೇವರಿಗೂ ನಮಗೂ ಇರುವ ಸಂಬಂಧವನ್ನ ಅದು ಕೆಡಿಸುತ್ತದೆ. ನಾವು ಈ ವಚನದಿಂದ ನಾವು ನೋಡುವಾಗ ನಮ್ಮ ಜೀವಿತದಲ್ಲಿ ಕೂಡ ಇವತ್ತು ಹಲವಾರು ವಿಷಯದಲ್ಲಿ ದೇವರು ನಮ್ಮನ್ನ ನಡೆಸ್ತಾ ಇದ್ದಾನೆ. ಹಲವಾರು ಕಾರ್ಯಗಳನ್ನ ದೇವರು ನಮಗೆ ಹೇಳ್ತಾನೆ. ಮಗನೇ ಅದು ಬೇಡ, ಮಗಳೇ ಇದು ಬೇಡ ಅಂತ ಹೇಳಿ. ನಾವು ಎಲ್ಲವನ್ನೂ ಕೂಡ ದೇವರ ಮಾತುಗಳನ್ನ ಕೇಳುವುದಿಲ್ಲ. ಯಾಕೆಂದ್ರೆ ನಾವನ್ನ ಅಂದ್ಕೊಳ್ತೀವಿ, ದೇವರಿಗಿಂತ ನನಗೆ ಜಾಸ್ತಿ ಗೊತ್ತು. ಯಾಕೆಂದ್ರೆ ನನಗೆ ಅನುಭವ ಇದೆ, ನನಗೆ ಅರಿವು ಇದೆ, ಜ್ಞಾನ ಇದೆ, ಬುದ್ಧಿ ಇದೆ, ನನಗೆ ಗೊತ್ತು ಈ ಕೆಲಸವನ್ನ ನಾನು ಹೇಗೆ ಮಾಡೋದು ಅಂತ ಹೇಳಿ. ಅದರಿಂದ ದೇವರನ್ನ ನಾವು ಕೇಳೋದೇ ಇಲ್ಲ. ದೇವರು ಕೊಡುವ ಸಂಬಂಧವನ್ನು ನಾವು ಬೆಳೆಸ್ಕೊಳ್ಳೋದೇ ಇಲ್ಲ. ನಮಗೆ ದೇವರು ಹೇಳಿದಾನೆ, ನಿನ್ನ ಜೊತೆಗಾರನನ್ನ ನಾನು ಕೊಟ್ಟಿದ್ದೇನೆ ಅಂತ ಹೇಳಿ. ಆತನ ಆತ್ಮವನ್ನ ನಾನು ಕೊಟ್ಟಿದ್ದೇನೆ. ಆತನು ನಿನಗೆ ಜೊತೆನೇ ಇದ್ದು ಆತನೇ ನಿನ್ನನ್ನ ಒಳ್ಳೆಯದು ಕೆಟ್ಟದಿಂದ ನಿಮ್ಮನ್ನ ನಡೆಸ್ತಾನೆ ಅಂತ ಹೇಳಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದು ಮಾತ್ರವಿಲ್ಲದೆ ದೇವರು ನಮ್ಮ ಜೊತೆನೇ ಬರುವ ಜೊತೆಗಾರನು, ಆತನು ಆಲೋಚನೆ ಕೊಡುವ ದೇವನು ಅಂತ ಹೇಳಿ ನಾವು ನೋಡುತ್ತೇವೆ. ನಮಗೋಸ್ಕರ ತಂದೆ ಬಳಿಯಲ್ಲಿ ಮಾತನಾಡುವ ದೇವರು ಅಂತ ಹೇಳಿ, ಪ್ರಾರ್ಥನೆ ಮಾಡುವ ದೇವರು ಅಂತೇಳಿ ಈ ದೇವರನ್ನ ನಾವು ಉಪಯೋಗಿಸ್ಕೊಳ್ಳೋದೇ ಇಲ್ಲ. ಕಷ್ಟ, ದುಃಖ, ಸಮಸ್ಯೆಗಳು ಬಂದಾಗ ದೇವರೇ ನಾನು ಏನ್ ಮಾಡಬೇಕು ಅಂತ ಹೇಳಿ ನಾವು ಉಪಯೋಗಿಸ್ಕೊಳ್ಳೋದೇ ಇಲ್ಲ. ನಮಗೆ ಇರುವ ಆಲೋಚನೆ, ನಮಗೆ ಇರುವ ಅನುಭವ, ನಮಗೆ ಇರುವ ಸಂಬಂಧಗಳು, ನಮಗಿರುವ ಮಾರ್ಗಗಳನ್ನ ನಾವು ಏನ್ ಮಾಡ್ತೀವಿ, ಹುಡುಕಿ ಅದರ ಪ್ರಕಾರ ನಮ್ಮ ಜೀವಿತವನ್ನ ನಾವು ನಡೆಸೋದಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಅದರ ಮುಖಾಂತರ ಏನಾಗುತ್ತೆ, ನಾವು ಕಷ್ಟಪಡಬೇಕಾಗುತ್ತದೆ, ಕಷ್ಟಪಟ್ಟು ದುಡಿಬೇಕಾಗುತ್ತೆ, ಕಷ್ಟಪಟ್ಟು ನಮ್ಮ ಜೀವಿತವನ್ನ ನಡೆಸಬೇಕಾಗುತ್ತೆ. ಹಾಗೆ ಮಾಡುವುದರ ಮುಖಾಂತರ ನಮ್ಮ ಜೀವಿತದಲ್ಲಿ ಸಂತೋಷ, ಸಮಾಧಾನವನ್ನ ನಾವು ಕಳ್ಕೊಳ್ಳುವರಾಗಿರ್ತೇವೆ. ನಾವು ತಪ್ಪು ಮಾಡ್ತಾ ಇದೀವಿ ಎಂಬ ಅನುಭವ ನಮಗೆ ಬರುತ್ತೆ. ದೇವರಿಂದಲೂ ಕೂಡ ದೂರ ಹೋಗುವವರಾಗಿರ್ತವೆ. ಈ ಸಂಬಂಧವನ್ನ ಕಳ್ಕೊಂಡವರಿಂದ ಅನೇಕರು ಸಭೆಗೆ ಬರುವುದನ್ನ ಬಿಡ್ತಾರೆ, ಅಥವಾ ದೇವರಲ್ಲಿ ಪ್ರಾರ್ಥನೆ ಮಾಡುವುದನ್ನ, ದೇವರ ಸಂಬಂಧವನ್ನ ಅವರುಗಳು ಮುಂದುವರಿಸಿಕೊಳ್ಳುವುದನ್ನ ಬಿಟ್ಟು ಬಿಡ್ತಾರೆ. ಕಾರಣ ಏನ್ ಗೊತ್ತಾ? ಯಾಕೆಂದ್ರೆ ಜೀವ ಮಾರ್ಗವನ್ನ ಅವರು ಬಿಟ್ಟು ತನಗೆ ಬೇಕಾಗಿರುವ ಅನುಭವ, ತನಗೆ ಇರುವ ಜ್ಞಾನ, ಬುದ್ಧಿ, ಆ ಮಾರ್ಗದಲ್ಲಿ ಅವ್ರು ಹೋಗುವಾಗ ಏನಾಗುತ್ತೆ, ಜೀವದ ಮಾರ್ಗವನ್ನ ಬಿಟ್ಬಿಡ್ತಾರೆ. ದೇವರು ಕೊಡುವ ಸ್ವತಂತ್ರವಾದ ಜೀವನವನ್ನ ಬೆಳೆದು ಬಿಡ್ತಾರೆ. ನಮ್ಮ ಸಭೆಯ ಒಂದು ಮೌಲ್ಯತೆ, ಒಂದು ವಿಷಯ ಏನಂದ್ರೆ ಫ್ರೀಡಮ್, ಸ್ವತಂತ್ರ. ನಮ್ಮ ಸಭೆಯನ್ನ ನಾವು ಸ್ಟಾರ್ಟ್ ಮಾಡುವಾಗ ಏನಕ್ಕೆ ನಾವು ಈ ಸಭೆಯ ಮುಖಾಂತರ ಏನನ್ನ ನಾವು ಮಾಡಬೇಕು ಅಂತ ನಾವು ಬಯಸುವಾಗ, ನಮ್ಮ ಒಂದು ದರ್ಶನ ಏನಂತ ನಾವು ನೋಡುವಾಗ, ಜನರಿಗೆ ಸ್ವತಂತ್ರವನ್ನ ನಾವು ಸಾರಬೇಕು, ಸ್ವತಂತ್ರವನ್ನ ಅವರಿಗೆ ನಾವು ಸ್ವತಂತ್ರದಲ್ಲಿ ನಡೆಸಬೇಕು ಅಂತ ಹೇಳಿ. ಎಷ್ಟೋ ಬಂಧನದಲ್ಲಿ ನಾವು ಇರ್ತೀವಿ, ಎಷ್ಟೋ ಬಂಧನದಲ್ಲಿ ನಾವೇ ನಮ್ಮನ್ನ ಕಟ್ಟಾಕೊಂಡಿರ್ತೇವೆ. ಅದು ಸ್ವಭಾವಗಳಾಗಿರಲಿ, ಅಥವಾ ಅದು ನಮ್ಮ ಕೆಲಸವಾಗಿರಲಿ,
ಸಂಬಂಧವಾಗಿರಲಿ, ನಮ್ಮ ಮನಸ್ಸಾಗಿರಲಿ, ಕೆಟ್ಟ ಮನಸ್ಸು ನಮ್ಮಲ್ಲಿ ಇರುತ್ತದೆ. ಆ ಮನಸ್ಸಿಗೆ ನಾವೇ ಗುಲಾಮರಾಗಿರ್ತೇವೆ. ಅದರಲ್ಲಿ ನಾವೇ ಏನಾಗಿರ್ತದೆ, ಸ್ವತಂತ್ರವಿಲ್ಲದೆ ಕಟ್ಟಾಕೊಂಡಿರ್ತೀವಿ. ಅದು ನಿಜವಾಗ್ಲೂ ನಡೀತದೋ ನಡೆಯಲ್ವೋ ಅದರ ಕುರಿತು ಚಿಂತಿಸಿ 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 ನಾವೇನ್ ಮಾಡ್ತೀವಿ, ಕೊರಗ್ತಾ ಇರ್ತೀವಿ. ಸ್ವತಂತ್ರ ಇಲ್ಲ. ಸ್ವತಂತ್ರವಾಗಿ ಸಮಾಧಾನದಲ್ಲಿ, ಸಂತೋಷದಲ್ಲಿ ನಾವು ಜೀವಿಸಬೇಕ ಅನುಭವವನ್ನ ನಾವು ಕಳ್ಕೊಂಡಿದ್ದೀವಿ. ಅದನ್ನ ಜನರಿಗೆ ನಾವು ಸಾರಬೇಕು, ಅದರಿಂದ ಅವ್ರನ್ನ ಬಿಡಿಸ್ಬೇಕು, ಅವ್ರಿಗೆ ಸ್ವತಂತ್ರವನ್ನ ನಾವು ವಾಕ್ಯದಿಂದ ಬೋಧಿಸಬೇಕು ಅಂತಂದರೆ ಒಂದು ಮೌಲ್ಯತೆ. ಅದೇ ರೀತಿಯಲ್ಲಿ ಪ್ರೀತಿ, ಆ ರೀತಿಯಲ್ಲಿ ನಮ್ಮಲ್ಲಿ ಒಕ್ಕಟ್ಟು, ಆ ರೀತಿಯಲ್ಲಿ ನಮಗೆ ಒಂದು ಹೊಂದಾಣಿಕೆ, ಇದನ್ನ ನಾವು ಅನೇಕ ಮೌಲ್ಯತೆಯನ್ನು ನಾವು ಇಟ್ಕೊಂಡಿದ್ದೇವೆ. ಯೇಸು ದೇವರು ಮನುಷ್ಯನ ಸೃಷ್ಟಿ ಮಾಡುವಾಗ ದೇವರು ಕೊಟ್ಟಿರುವ ವಿಶೇಷವಾದ ಕಾರ್ಯ ಏನಂದ್ರೆ, ಮನುಷ್ಯನು ಸ್ವತಂತ್ರವಾಗಿ ಜೀವಿಸಬೇಕು. ಆ ಸ್ವತಂತ್ರವನ್ನ ಮನುಷ್ಯರು ಕಳ್ಕೊಂಡು ಅವ್ರು ಏನ್ ಮಾಡಿದ್ರು, ತನ್ನ ಒಂದು ಸಂಬಂಧವನ್ನ ದೇವರಿಂದ ಕಳ್ಕೊಂಡು ಅವರುಗಳು ಬಚ್ಕೊಳ್ಳೋದನ್ನ ನಾವು ನೋಡುತ್ತೇವೆ. ಅದಾದ ನಂತರ 3ನೇ ಅಧ್ಯಾಯ ವಚನಗಳು 21ರಿಂದ 24ನೇ ವಚನವನ್ನು ನಾವು ಓದಿಕೊಳ್ಳೋಣ. ಮನುಷ್ಯನು ದೇವರ ಸಂಬಂಧವನ್ನ ಕಳ್ಕೊಂಡ ನಂತರ ಏನಾಯ್ತು ಇಲ್ಲಿ ನಾವು ನೋಡುತ್ತೀವಿ. ಈ ಘಟನೆ ತುಂಬಾ ದುಃಖಕರವಾದ ಘಟನೆ. ಈ ಒಂದು ಸತ್ಯ ವೇದವನ್ನು ನಾವು ಓದುವಾಗ ಮನುಷ್ಯನ ಪರಿಸ್ಥಿತಿ ಏನಾಯ್ತು ನೋಡ್ರಿ, ದೇವರಿಂದ ಓಡಿಸಲ್ಪಡ್ತಿದ್ದಾನೆ. ಅಲ್ಲಿ ಏನಾಯ್ತು ನೋಡ್ರಿ, ದೇವರು ಅವರು ತಪ್ಪು ಮಾಡಿದ್ರು ಕೂಡ, ಅದಮ್ಮ ಅವಳು ತಪ್ಪು ಮಾಡಿದ್ರು ಕೂಡ ದೇವರು ಏನ್ ಮಾಡ್ತಿದ್ದಾರೆ, ಟೆಂಪರವರಿ ಆಗಿ ಅವ್ರಿಗೆ ಒಂದು ಬಟ್ಟೆಯನ್ನು ಮಾಡಿ ಅವ್ರಿಗೆ ಅವರ ಮಾನವನ್ನ ಕಾಪಾಡುವುದನ್ನ ನಾವು ನೋಡ್ತೀವಿ. ಓಕೆ, ಅವ್ರಿಗೆ ಟೆಂಪರವರಿನೇ. ಈಗ ನಾವು ಹಾಕೊಂಡಿರುವ ಬಟ್ಟೆ ಎಲ್ಲ ಟೆಂಪರವರಿನೇ. ಮನುಷ್ಯನಿಗೆ ಆತನಿಗೆ ಕಣ್ಣು ತೆರೆಯಿತು, ಆತನ ಶಾರೀರಿಕವಾದ ಒಂದು ಕಣ್ಣು ತೆರೆದ ನಂತರ ಆತನು ನಾಚಿಕೆ ಪಡ್ತಿದ್ದಾನೆ, ಅವಮಾನದಲ್ಲಿ ಇದ್ದಾನೆ ಅಂತ ಹೇಳಿ ನೋಡುವಾಗ ಮನುಷ್ಯರು ಏನ್ ಮಾಡಿದ್ರು, ದೇವ್ರು ಏನ್ ಮಾಡಿದ್ರು, ಆತನ ಅವಮಾನವನ್ನ ಕಾಪಾಡೋದಕ್ಕಾಗಿ, ಮಾನವನ್ನ ಕಾಪಾಡೋದಕ್ಕಾಗಿ ಅವನಿಗೆ ಟೆಂಪರವರಿ ಆಗಿ ಬಟ್ಟೆಯನ್ನು ಹಾಕುವುದನ್ನ ನೋಡಿ ದೇವರು. ಅದಕ್ಕಾಗಿ ನಾವು ನೋಡ್ತೀವಿ, ದೇವರು ಎಷ್ಟು ಪ್ರೀತಿ ಮಾಡೋಣ ಅಂದ್ರೆ, ಆತನು ನಾವು ತಪ್ಪು ಮಾಡಿದ್ರು ಕೂಡ ನಮ್ಮನ್ನು ಬಿಡುವುದಿಲ್ಲ. ನಾವು ತಪ್ಪು ಮಾಡ್ತೀವಿ, ಮನುಷ್ಯರು ಏನಂತಾರೆ, ನನ್ನ ಮುಖವನ್ನು ನೋಡ್ಬೇಡ ಮತ್ತೆ ಅಂತ ಹೇಳ್ತಾರೆ. ಆದ್ರೆ ದೇವರು ಯಾವತ್ತೂ ಆತರ ತಾನು ಸೃಷ್ಟಿ ಮಾಡಿರುವ ಮನುಷ್ಯರನ್ನ ನೋಡಿ ಹೇಳೋದೇ ಇಲ್ಲ. ಆತನು ಹುಡುಕಿ ಬರುವುದನ್ನ ನಾವು ನೋಡ್ತೀವಿ. ಹುಡುಕಿ ಬಂದು, ನೀನ್ ಮಾಡಿದೀಯಾ ಪರವಾಗಿಲ್ಲ, ನಿನ್ನ ಮಾನವನ್ನ ಕಾಪಾಡುವ ಜವಾಬ್ದಾರಿ ನನಗಿದೆ ಅಂತ ಹೇಳಿ ಆತನಿಗೆ ಏನ್ ಮಾಡ್ತಾರೆ, ತಾತ್ಕಾಲಿಕವಾಗಿ ಆತನಿಗೆ ಬಟ್ಟೆಯನ್ನು ಮಾಡಿ ಹಾಕೋದನ್ನ ನೋಡುತ್ತೇವೆ. ಒಂದು ಕಾಲ ಬರುತ್ತದೆ, ನಿನಗೆ ಮಹಿಮೆಯಾಗಿರುವ ವಸ್ತ್ರವನ್ನು ನಾನು ಕೊಡ್ತೇನೆ. ಮತ್ತೆ ಮಹಿಮೆಯ ವಸ್ತ್ರವು ನಿನಗೆ ಸಿಗುವ ತನಕ, ನಿನ್ನ ತಪ್ಪು, ಪಾಪ, ಕರ್ಮಗಳು, ಶಾಪಗಳು ಎಲ್ಲವೂ ನೀಗಲ್ಪಡುವ ತನಕ ನೀನು ಈ ತಾತ್ಕಾಲಿಕವಾದ ಈ ಬಟ್ಟೆಯಲ್ಲಿ ನೀನಿರಬೇಕು. ಮತ್ತೆ ದೇವರು ನಮ್ಮನ್ನ ಆತನ ರೀತಿಯಲ್ಲಿ ಮಹಿಮೆಯ ಜೀವಿತದಲ್ಲಿ ನಮ್ಮನ್ನ ನಡೆಸಲಿಕ್ಕಿದ್ದಾನೆ. ಆ ಜೀವಿತದಲ್ಲಿ ನಮಗೆ ಬಟ್ಟೆಯ ಅವಶ್ಯಕತೆ ಇರುವುದಿಲ್ಲ, ಯಾವುದು ತಿನ್ನಬೇಕೆಂಬ ಚಿಂತೆ ನಮಗೆ ಇರುವುದಿಲ್ಲ, ಯಾವ ಮನೆಯಲ್ಲಿ ಇರಬೇಕೆಂಬ ಚಿಂತೆ ನಮಗೆ ಇರುವುದಿಲ್ಲ. ಯಾವಾಗಲೂ ನಾವುಗಳು ಖುಷಿಯಾಗಿ, ನಾವು ಸಂತೋಷವಾಗಿ ನಾವು ಇರುತ್ತೇವೆ. ನಾವು ಆ ಜೀವಿತದಲ್ಲಿ ಯಾವುದೇ ರೀತಿಯಾದ ಚಿಂತೆ ನಮಗೆ ಇರುವುದಿಲ್ಲ. ಮತ್ತೆ ದೇವರು ನಮಗೆ ಅದನ್ನೇ ವಾಗ್ದಾನ ಮಾಡಿದ್ದಾನೆ, ನಮ್ಮನ್ನ ಮತ್ತೆ ಮಹಿಮೆಯ ಜೀವಿತದಲ್ಲಿ ನಮ್ಮನ್ನ ತುಂಬಿಸುವುದಕ್ಕಾಗಿ, ಕ್ರಿಸ್ತನ ಸಂಗಡ ಶಾಶ್ವತವಾಗಿ ನಾವು ಸ್ವತಂತ್ರವಾದ ಜೀವಿತದಲ್ಲಿ ನಾವು ಜೀವಿಸುವುದಕ್ಕಾಗಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ. ಅದುವರೆಗೂ ದೇವರು ಹೇಳಿದ್ರು, ನೀನು ತಾತ್ಕಾಲಿಕವಾಗಿ ಈ ಬಟ್ಟೆಯನ್ನ ಹಾಕುವಂತೆ. ನಾವು ಹಾಕೊಂಡಿರೋ ಬಟ್ಟೆ ತಾತ್ಕಾಲಿಕವಾಗಿ, ಅದು ಎಂಥದಾಗಿರ್ಲಿ, ಅದಕ್ಕೆ ಜನ ಇವತ್ತು ತುಂಬಾ ಶ್ರಮೆಯನ್ನು ಕೊಡ್ತಾರೆ. ಹಂಗಿರ್ಬೇಕು, ಹಿಂಗಿರ್ಬೇಕು, ಆರಾಮಾಗಿರ್ಬೇಕಂತ. ಎಲ್ಲ ಆರಾಮವಾಗಿರೋದು ಸ್ವತಂತ್ರವಾಗಿ ದೇವರು ನಮಗೆ ಕೊಟ್ಟಿರುವ ಜೀವಿತ. ಅದಕ್ಕಾಗಿ ದೇವರು ಅವನನ್ನ ಕೈ ಬಿಡದೆ
ತಾತ್ಕಾಲಿಕವಾದ ಬಟ್ಟೆಯನ್ನು ಕೂಡ ದೇವರಲ್ಲಿ ಕೊಡುವುದನ್ನು ನಾವು ನೋಡ್ತೀವಿ. ಆಮೇಲೆ ನಾವು ನೋಡ್ತೀವಿ, ಮನುಷ್ಯನು ಒಂದು ಸ್ವಂತರವನ್ನ, ನಿರಂತರವಾದ ಬಿಡುಗಡೆಯನ್ನ ಆತನಿಗೆ ಬೇಕು ಅಂತದನ್ನ ಮನುಷ್ಯನಿಗೆ ತಿಳಿಸ್ತಾ ಇದ್ದಾರೆ. ಈಗ ನೀನು ತಪ್ಪು ಮಾಡಿ ದೇವರ ಸ್ವಂತರವನ್ನ ನೀನು ಕಳ್ಕೊಂಡಿದ್ದಿ. ಈಗ ನಿನಗೆ ಸ್ವಂತರವು ಬೇಕಾಗಿದೆ, ವಿಮೋಚನೆಯು ಬೇಕಾಗಿದೆ, ನಿನ್ನ ಪಾಪಕ್ಕೆ ವಿಮೋಚನೆ ಬೇಕಾಗಿದೆ ಅಂತದನ್ನ ನಾವು ಅಲ್ಲಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಯಾಕೆಂದ್ರೆ ಮನುಷ್ಯನು ದೇವರ ಹಾಗೆ ಒಳ್ಳೆಯದು ಕೆಟ್ಟದು ತಿಳ್ಕೊಳ್ಳುವ ಮನಸ್ಥಿತಿಯನ್ನು ಹೊಂದಿದ್ದಾನೆ. ಈಗ ಮನುಷ್ಯನ್ ಒಳ್ಳೆಯದು ಕೆಟ್ಟದನ್ನು ತಿಳ್ಕೊಂಡಿರೋದ್ರಿಂದ ಆತನಲ್ಲಿ ಪಾಪವು ಬಂದಿದೆ. ಅದಕ್ಕೆ ಮುಂಚೆ ಒಳ್ಳೆಯದು ಮಾತ್ರ ಇತ್ತು, ಈಗ ಕೆಟ್ಟದು ಸೇರಿಸ್ಕೊಂಡಿದೆ. ಆದ್ರಿಂದ ಅವನಲ್ಲಿ ಪಾಪವು ಇರುವುದರಿಂದ ಮತ್ತೆ ಅವನು ಏನು ಮಾಡಬಾರದು, ಜೀವಧಾರಕ ಜೀವವನ್ನು ಕೊಡುವ ಮರದಲ್ಲಿ ಇರುವ ಹಣ್ಣನ್ನು ತಿಂದು ಯಾವಾಗಲೂ ಜೀವಿಸುವ ಜೀವನವನ್ನು ಅವನು ಮಾಡಬಾರದು. ಯೋಚನೆ ಮಾಡ್ರಿ, ಪಾಪವನ್ನು ಮಾಡ್ತಾ ಇರ್ತಾನೆ, ಯಾವಾಗ್ಲೂ ಜೀವಿಸ್ತಾನೆ ಇರ್ತಾನೆ ಅಂದ್ರೆ ಯಾವ ರೀತಿಯಲ್ಲಿ ಇರ್ತದೆ? ಅದಕ್ಕೆ ದೇವರು ಅದನ್ನ ಬಾರ್ ಮಾಡ್ತಾರೆ, ಸ್ಟಾಪ್ ಮಾಡ್ತಾರೆ. ನೀನು ತಪ್ಪು ಮಾಡಿದ್ರೆ ನೀನು ತಪ್ಪನ್ನು ವಿಮೋಚನೆ ಮಾಡಿಕೊಂಡು ಮತ್ತೆ ಬಂದು ನೀನು ಈ ಜೀವವನ್ನು ನೀನು ಹೊಂದಿಕೊಳ್ಳಬೇಕು. ಈ ಜೀವವು ನಿನಗೆ ಸಿಗಬೇಕಾದ್ರೆ ನಿನ್ನಲ್ಲಿ ಇರುವ ಪಾಪವು ನಿನ್ನನ್ನು ಬಿಟ್ಟು ಹೋಗಬೇಕು. ಮತ್ತೆ ನೀನು ಈ ಜೀವವು ನಿನಗೆ ಸಿಗುವುದಿಲ್ಲ ಪಾಪದಲ್ಲಿ ಇರುವಾಗ. ಅದಕ್ಕೆ ದೇವರು ಆತನ ಜೀವವನ್ನು ಕೊಡುವ ಮರದ ಹಣ್ಣಿನಿಂದ ಅವನ ದೂರ ಮಾಡುವುದನ್ನು ನಾವು ನೋಡುತ್ತೇವೆ. ಆತನ ಡಿಸೊಬೀಡಿಯನ್ಸ್, ದೇವರಿಗೆ ವಿಧೇಯನಾಗಿ ಇಲ್ಲದಿದ್ದರಿಂದ ತನ್ನ ಒಂದು ಜೀವವನ್ನ ಆತನು ಕಳಕೊಂಡು ದೇವರು ಕೊನೆಯದಾಗಿ ಆ ತೋಟದಿಂದಲೇ ಆತನನ್ನ ಕಳಿಸುವುದನ್ನ ನಾವು ನೋಡುತ್ತೇವೆ. ದೇವರ ಚಿತ್ತ ನಾವು ಯಾವಾಗಲೂ ಒಳ್ಳೆಯದನ್ನೇ ತಿಳ್ಕೋಬೇಕು, ಒಳ್ಳೆಯದನ್ನೇ ಜೀವಿಸ್ಬೇಕು, ಒಳ್ಳೆಯದನ್ನೇ ಅನುಭವಿಸ್ಬೇಕು, ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ನಾವು ಹೊಂದ್ಕೊಳ್ಬೇಕಂತದೇನೆ ದೇವರ ಚಿತ್ತ. ಅದಕ್ಕೆ ರೋಮ ಬರೆದ ಪುಸ್ತಕದಲ್ಲಿ ನಾವು 16ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡುತ್ತೇವೆ. ಬೈಬಲ್ ಹೇಳಿದ ಇಂಗ್ಲಿಷಲ್ಲಿ ಹಿಂಗಿದೆ, ಆಲ್ವೇಸ್ ಬಿ ವೈಸ್ ಅಬೌಟ್ ವಾಟ್ ಈಸ್ ಗುಡ್ ಅಂಡ್ ಇನ್ನೋಸೆಂಟ್ ಅಬೌಟ್ ವಾಟ್ ಈಸ್ ಈವಿಲ್ ಅಂತ ಇದೆ. ಅಂದ್ರೆ ಒಳ್ಳೆಯದನ್ನ ತಿಳ್ಕೊಳ್ಳೋದ್ರಲ್ಲಿ ನೀನು ಜ್ಞಾನಿಯಾಗಿರು, ಕೆಟ್ಟದನ್ನು ತಿಳ್ಕೊಳ್ಳೋದ್ರಲ್ಲಿ ನೀನು ಅಜ್ಞಾನಿಯಾಗಿರು ಅಂತ ಹೇಳಿ. ನಾವು ಉಲ್ಟದಲ್ಲಿ ಇರ್ತೇವೆ, ಹೌದಾ? ಎಲ್ಲೆಲ್ಲಿ ಕೆಟ್ಟದ್ದು ಇರ್ತದೆ ಅಂತ ಹುಡುಕೊಂಡು ಹೋಗ್ತೀವಿ. ಅದನ್ನ ಅನುಭವಿಸ್ಬೇಕು, ಅದನ್ನ ನೋಡ್ಬೇಕು, ಅದನ್ನ ಹೊಂದ್ಕೋಬೇಕು, ಅದನ್ನ ತಗೋಬೇಕು, ಅದನ್ನ ಅನುಭವಿಸ್ಬೇಕು ಅಂತ ಹೇಳಿ. ಕೆಟ್ಟದು ಇದೆ ಬನ್ನಿ ಅಂದ್ರೆ ಬರಲ್ಲ ಯಾರು, ಅಲ್ವಾ? ಒಳ್ಳೆಯದನ್ನ ಹೇಳ್ಕೊಡ್ತೀವಿ, ಒಳ್ಳೆ ಮಾರ್ಗದಲ್ಲಿ ನಿಮ್ಮನ್ನ ನಡೆಸ್ತೀವಿ, ಒಳ್ಳೆ ದಾರಿಯನ್ನು ನಿಮಗೆ ತೋರಿಸ್ತೀವಿ ಅಂದ್ರೆ ಜನ ಬರಲ್ಲ, ಅಲ್ವಾ? ಕೆಟ್ಟದ್ದು ಮಾಡಕ್ಕೆ ಒಬ್ಬನು ಬಲವಂತ ಮಾಡೋದೇ ಬೇಕಾಗಿಲ್ಲ, ಬಾ ಅಂದ್ರೆ ಹೋಗ್ಬಿಡ್ತಾರೆ. ಒಳ್ಳೇದು ಮಾಡ್ತೀವಿ ಅಂದ್ರೆ ನಾವು ಬಲವಂತ ಮಾಡ್ಬೇಕು ಅವ್ರನ್ನ. ದೇವ್ರ ವಾಕ್ಯ ಹೇಳ್ತದೆ, ಒಳ್ಳೆಯದನ್ನ ತಿಳ್ಕೊಳ್ಳೋದಿಕ್ಕೆ ಜ್ಞಾನಿಯಾಗಿರು, ಕೆಟ್ಟದನ್ನ ತಿಳ್ಕೊಳ್ಳೋದಿಕ್ಕೆ ಅಜ್ಞಾನಿಯಾಗಿರು. ಇದುವೇ ದೇವ್ರ ಚಿತ್ತ. ಆದ್ರೆ ಮನುಷ್ಯನ ಏನನ್ನು ಆರಿಸಿಕೊಂಡ, ನನಗೆ ಕೆಟ್ಟದು ಬೇಕು ಅಂತ ಆರಿಸಿಕೊಂಡ. ಆದ್ರಿಂದ ತನ್ನ ಸ್ಥಾನ ಮಾನ, ತನ್ನ ಸ್ವತಂತ್ರವನ್ನ ಕಳ್ಕೊಂಡು ದೇವರು ಕೊನೆಯದಾಗಿ ಅವ್ರನ್ನ ಆ ಸ್ಥಳದಿಂದಲೇ ಕಳಿಸುವುದನ್ನ ನಾವು ನೋಡುತ್ತೀವಿ. ನಿನಗೆ ವಿಮೋಚನೆ ಸಿಗುವ ತನಕ ಈ ಜೀವವು ನಿನಗೆ ಸಿಗುವುದಿಲ್ಲ. ನಿನಗೆ ವಿಮೋಚನೆ ಸಿಗುವ ತನಕ ಈ ಜೀವವು ನಿನಗೆ ಸಿಗುವುದಿಲ್ಲ ಅಂತ ಹೇಳಿ ದೇವರು ಕೊನೆಯದಾಗಿ ಈ ಒಂದು ಸಂದೇಶದಿಂದ ಬರ್ತಾ ನಾವು ನೋಡುತ್ತೀವಿ. ಈ ವಿಮೋಚನೆಯನ್ನ ಯಾವ ರೀತಿಯಲ್ಲಿ ತನ್ನ ಜನರಿಗೆ ಕೊಡುತ್ತಾನೆ ದೇವರು ಅಂತ ಹೇಳಿ ನಾವು ನೋಡುತ್ತೀವಿ. ದೇವರು ಜನರ ಜೊತೆ ಸಂಬಂಧವನ್ನ ಕಟ್ಟುವುದಕ್ಕಾಗಿ ಜನರನ್ನ ಸೃಷ್ಟಿ ಮಾಡದ, ಆದ್ರೆ ಜನರು ಕೆಟ್ಟದನ್ನ ಆರಿಸಿಕೊಂಡದ್ರಿಂದ ಜೀವವನ್ನ ಕಳ್ಕೊಂಡ್ರು. ಈ ಕಳ್ಕೊಂಡಿರುವ ಜೀವವನ್ನ ಯಾವ ರೀತಿಯಲ್ಲಿ ಕೊಡುತ್ತಾನೆ, ಮತ್ತೆ ಕೊಡುವುದಕ್ಕಾಗಿ ಏನೆಲ್ಲ ಪ್ರಯತ್ನ ದೇವರು ಮಾಡುತ್ತಾನೆ ಅಂತದನ್ನ ನಾವು ಬರುವ ವಾರಗಳಲ್ಲಿ ಅನೇಕ ಕಾರ್ಯಗಳ ಮುಖಾಂತರ ನಾವು ನೋಡಕ್ಕಿದ್ವಿ. ಅದರ ಮುಖಾಂತರ ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾನೆ, ಎಷ್ಟು ಒಳ್ಳೆ ಸಂಬಂಧವನ್ನ ನಮ್ಮ ಜೊತೆ ಆತನು ಇಟ್ಕೊಳ್ಳಕ್ಕೆ ಆತನು ಬಯಸ್ತಾ ಇದ್ದಾನೆ. ಅದು ಎಷ್ಟು ವಿಶೇಷವಾದ ಸಂಬಂಧ ನೋಡಿ. ನೀವು ಒಬ್ಬರನ್ನ ಪ್ರೀತಿ ಮಾಡಿದ್ರೆ ಅವ್ರನ್ನ ಕಳ್ಕೊಳ್ಳಕ್ಕೆ ನೀವು ಇಷ್ಟಪಡೋದಿಲ್ಲ.
ಅವ್ರು ಎಷ್ಟೇ ದೂರದಲ್ಲಿದ್ರು ನೀವು ಹೋಗಿ 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 ಮಾತಾಡಕ್ಕೆ ನೀವು ಇಷ್ಟಪಡ್ತೀರ. ಅವ್ರು ಎಷ್ಟೇ ದೂರದಲ್ಲಿದ್ರು ಅವ್ರನ್ನ ಹೋಗಿ ನೀವು ಮತ್ತೆ ಆ ಸಂಬಂಧ ಒಂದು ವೇಳೆ ಅದು ದೂರ ಆದ್ರೆ, ಕಳ್ಕೊಂಡ್ರೆ ಅದನ್ನ ಮತ್ತೆ ಮತ್ತೆ ಕಟ್ಟಬೇಕು ಅಂತ ಹೇಳಿ ನೀವು ಪ್ರಯತ್ನ ಪಡ್ತೀರಾ. ಯಾಕೆಂದ್ರೆ ಅದು ತುಂಬಾ ನಿಮಗೆ ಬೇಕಾಗಿರುವ ಒಂದು ಸಂಬಂಧ. ಆ ಸಂಬಂಧ ಇಲ್ಲದೆ ನೀವು ಬಾಳಕ್ಕಾಗೋದಿಲ್ಲ. ಆ ಸಂಬಂಧ ನಿಮಗೆ ಬೇಕು. ದೇವರು ನಮ್ಮನ್ನು ಬೇಕು ಅಂತ ಹೇಳಿ ಬಯಸ್ತಾ ಇದ್ದಾನೆ. ನೀನು ತಪ್ಪು ಮಾಡಿದ್ಯಾ, ಬಿಟ್ಟು ಹೋಗು ಅಂತ ಹೇಳಿ ನಮ್ಮನ್ನ ತಿರಸ್ಕಾರ ಮಾಡಿಲ್ಲ, ನಮ್ಮನ್ನ ಮರೆತಿಲ್ಲ. ಆತನ ನಮ್ಮನ್ನ ಹುಡುಕಿ ಬಂದು ಮತ್ತೆ ಮತ್ತೆ ನಿನ್ನ ಸಂಬಂಧ ನನಗೆ ಬೇಕು, ಯಾಕೆಂದ್ರೆ ನಿನ್ನನ್ನು ಮಾತ್ರ ನಾನು ನನ್ನ ಒಂದು ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದೇನೆ. ನಿನ್ನ ಐಕ್ಯತೆ ಬೇಕು, ನಿನ್ನ ಸಂಬಂಧ ಬೇಕು, ನಿನ್ನ ಜೊತೆ ನಾನು ಇರಬೇಕು ಅಂತ ಹೇಳಿ ದೇವರು ಹುಡುಕಿ 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 ನಮ್ಮ ಬಳಿಯಲ್ಲಿ ಬರೋದನ್ನ ನಾವು ನೋಡುತ್ತೇವೆ. ಅವುಗಳನ್ನ ನಾವು ಬರುವ ವಾರದಲ್ಲಿ ನೋಡುತ್ತೇವೆ. ಅದಕ್ಕಾಗಿ ನಾನು ಹೇಳ್ತೀನಿ, ಇದು ಎಷ್ಟು ಬಹಳ ಇಂಪಾರ್ಟೆಂಟ್ ನಮ್ಮ ಜೀವಿತದಲ್ಲಿ ಅಂದ್ರೆ ದೇವರ ಜೊತೆ ನಾವು ಎಂತ ಸಂಬಂಧವನ್ನ ನಾವು ಇಟ್ಕೊಳ್ತೇವೆ, ಯಾವ ರೀತಿಯಲ್ಲಿ ಇರಬೇಕು ಅಂತದನ್ನ ಇದು ನಮಗೆ ತೋರಿಸ್ತದೆ. ಕೊನೆಯದಾಗಿ ದೇವರು ಯೇಸು ಸ್ವಾಮಿಯ ಮುಖಾಂತರ ಈ ವಿಮೋಚನೆಯನ್ನು ದೇವರು ನಮಗೆ ದಯಪಾಡಿಸ್ತಾನೆ. ಯೇಸು ಸ್ವಾಮಿ ನಮ್ಮ ಪಾಪಗಳಿಗಾಗಿ, ಮನುಷ್ಯರು ಮಾಡುವ ಎಲ್ಲ ಕಷ್ಟಗಳಿಗಾಗಿ ಆತನು ತನ್ನ ಪ್ರಾಣವನ್ನೇ ಕೊಟ್ಟು ಆತನು ಹೇಳಿದ, ಈಗ ನಿನಗೆ ನಿತ್ಯ ಜೀವವು ದೊರಕಿದ್ದೇನೆ. ಹಲ್ಲೆಲೂಯ. ಯೇಸು ಸ್ವಾಮಿ ಹೇಳಿದ್ರು, ನನ್ನನ್ನು ಯಾರೆಲ್ಲ ನಂಬುತ್ತಾರೋ ಅವರುಗಳು ಮತ್ತೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ದೇವರು ಕೊಟ್ಟನು, ಅವರುಗಳು ನಿತ್ಯವಾಗಿ ಜೀವಿಸುವ ಜೀವವನ್ನ ದೇವರು ಕೊಟ್ಟನು ಎಂಬುದಾಗಿ ನಾವು ಪ್ರಕಟಣೆಯಲ್ಲಿ ನೋಡುತ್ತೀವಿ. ಯಾರೆಲ್ಲ ಯೇಸು ಸ್ವಾಮಿ ನಂಬಿದಾರೋ ಅವರುಗಳ ಹೆಸರು ಎಲ್ಲಿ ಬರೆಯಲ್ಪಟ್ಟಿದ್ದಂತೆ? ಜೀವದ ಪುಸ್ತಕದಲ್ಲಿ ಬರೆಯಲ್ಪಡುತ್ತದಂತೆ. ನಾವು ಮತ್ತೆ ಜೀವದಲ್ಲಿ ಸೇರ್ತೇವೆ. ಆ ಜೀವವನ್ನು ಕೊಡುವ ಆ ಜಲವನ್ನ ದೇವರು ನಮಗೆ ಕೊಡುತ್ತಾನಂತೆ. ಆ ಜಲ ಅಂದ್ರೆ ಜೀವ, ದೇವರ ವಾಕ್ಯ. ಆ ಜೀವ ನಮಗೆ ದೇವರು ದಯಪಾಡಿಸುವನಾಗಿರ್ತಾನೆ. ದೇವರ ವಾಕ್ಯ ಹೇಳುತ್ತದೆ, ಯೇಸುವನ್ನು ಯಾರು ನಂಬುತ್ತಾನೋ ಅವನ ಹೃದಯದಿಂದ, ಅವರ ಜೀವಿತದಿಂದ ಜೀವವು ಜಲವಾಗಿ ಹರಿಯುತ್ತದಂತೆ. ಅಂದ್ರೆ ಒಂದು ಜಲ ಯಾವ ರೀತಿಯಲ್ಲಿ ಒಂದು ಫಾಲ್ಸ್, ಒಂದು ನದಿಯನ್ನು ನೋಡುವಾಗ ಯಾವ ರೀತಿಯಲ್ಲಿ ಹರಿಯುತ್ತದೋ ಆ ರೀತಿಯಲ್ಲಿ ಯೇಸು ಸ್ವಾಮಿಯನ್ನು ನಂಬಿದವರಲ್ಲಿ ಜಲ ಹಾಗೆ ಜೀವ ಹರಿತಾನೇ ಇರ್ತದಂತೆ, ಕೊರತೆನೇ ಇರುವುದಿಲ್ಲ. ಅದನ್ನ ಕೊಡುವುದಕ್ಕಾಗಿನೇ ದೇವರು ನಮ್ಮನ್ನ ಹುಡುಕಿ ಬಂದಿದ್ದಾನೆ. ಈ ದೇವರು ಕೊಡುವ ಜೀವವು ನಮಗೆ ಬೇಕು. ಆ ಜೀವದಲ್ಲಿ ಸ್ವಾತಂತ್ರ್ಯ ಇದೆ, ಆ ಜೀವದಲ್ಲಿ ಸಂತೋಷ ಇದೆ, ಆ ಜೀವದಲ್ಲಿ ಸಂತೃಪ್ತಿ ಇದೆ. ಯೇಸು ಹೇಳಿದ್ರು, ಕಳ್ಳನು ಬರ್ತಾನೆ ಏನಕ್ಕೆ? ಕದಿಯೋದಕ್ಕೂ ಕೊಳ್ಳೋದಕ್ಕೂ ಬರ್ತಾನೆ, ಆದ್ರೆ ನಾನು ನಿಮಗೆ ಜೀವವನ್ನು ಕೊಡುವುದಕ್ಕಾಗಿ ಬಂದಿದ್ದೇನೆ. ಆ ಜೀವವು ಸಂಪೂರ್ಣವಾಗಿ ಇರುವಂತೆ ಅಂತ ಹೇಳೋಣ. ನಮಗೆ ಬೇಕಾಗಿರೋದು ಏನ್ ಗೊತ್ತಾ? ಇವತ್ತು ನಾವು ಕಳಕೊಂಡಿರುವ ಆ ಸಂಬಂಧವನ್ನ ಮತ್ತೆ ಕಟ್ಟಿ ಜೀವವನ್ನ ಹೊಂದಿಕೊಳ್ಳುವುದಕ್ಕಾಗಿ. ಈ ಜೀವವು ನಿಮಗಾಗಿ ಕೊಡಲ್ಪಟ್ಟಿದೆ. ಬಂದಿರುವ ನೀವೆಲ್ಲರೂ ಕೂಡ ಒಂದು ವೇಳೆ ನಾನು ಇನ್ನು ಕಷ್ಟಪಡ್ತಾ ಇದ್ದೀನಿ ನನ್ನ ಪಾಪದಿಂದ, ಕರ್ಮಗಳಿಂದ, ನನ್ನ ಶಾಪದಿಂದ ಅಂತ ಹೇಳಿ ನೀವು ಹೇಳುವುದಾದ್ರೆ, ಇವತ್ತು ಆ ಜೀವವು ದೇವರು ಮತ್ತೆ ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತಾನೆ. ನೀವು ಯೇಸು ಸ್ವಾಮಿಯನ್ನ ನಂಬುದ್ರೆ, ನೀವು ಇಲ್ಲಿಂದ ಹೋಗುವಾಗ ನೀವುಗಳು ಈ ಜೀವವನ್ನ ಹೊಂದಿಕೊಂಡು ಇಲ್ಲಿಂದ ಹೋಗಬೇಕಾಗಿ ನಾನು ಬಯಸ್ತೇನೆ. ಒಂದು ವೇಳೆ ನನ್ನ ಪಾಪ ನನಗೆ ಈ ಜೀವನ ಸಾಕು ಅಂತ ಅಷ್ಟು ನನಗೆ ಇಲ್ಲಿ ಸಮಸ್ಯೆ ಇದೆ, ಇದನ್ನ ನನ್ನಲ್ಲಿ ನಿರ್ವಹಿಸಲಿಕ್ಕೆ ಆಗ್ತಾ ಇಲ್ಲ, ನನಗೆ ಅಷ್ಟು ಸಮಸ್ಯೆ, ಅಷ್ಟು ಕೊರತೆ, ಅಷ್ಟು ಅವಮಾನ, ಅಷ್ಟು ನಿಂದೆ, ಅಷ್ಟು ನನ್ನಲ್ಲಿ ಪೇನ್ ಇದೆ ಅಂತ ಹೇಳಿ ನೀವು ಅಂದುಕೊಳ್ಳುವುದಾದ್ರೆ, ಅಥವಾ ನನ್ನ ಜೀವಿತವನ್ನು ನಾನು ನಡೆಸಲಿಕ್ಕಾಗಿ ನನ್ನ ಪ್ರಯತ್ನ ತುಂಬಾ ನಾನು ಆಗ್ತಾ ಇದ್ದೀನಿ, ನಾನು ತುಂಬಾ ಆಲೋಚಿಸ್ತಾ ಇದ್ದೀನಿ, ನಾನು ತುಂಬಾ ಕಷ್ಟಪಡ್ತಾ ಇದ್ದೀನಿ, ನಾನು ತುಂಬಾ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಆರಾಮವಾಗಿ ಸ್ವಂತರದಲ್ಲಿ ಜೀವಿಸುವ ಜೀವವು ನನಗೆ ಬೇಕು ಅಂತ ಹೇಳಿದ್ರೆ, ದೇವರು ಹೇಳ್ತಾನೆ, ನನ್ನಲ್ಲಿ ಅದು ಉಂಟು, ಆದರೆ ನನ್ನಲ್ಲಿ ನಿನಗೆ ಸಿಗುತ್ತೆ ಸಂಪೂರ್ಣವಾದ ಜೀವನ, ಸಮಾಧಾನ, ಸಂತೋಷ, ತೃಪ್ತಿ ಕೊಡುವ
ಜೀವನವನ್ನ ಯೇಸು ಸ್ವಾಮಿ ನಮಗೆ ದಯಪಾಲಿಸಲಿಕ್ಕಿದ್ದಾನೆ. ಅದರಿಂದ ಈ ಒಂದು ಸಂದೇಶ ಓದಿದ ಮುಖಾಂತರ ನಾವು ಯೇಸು ಸ್ವಾಮಿನ ನಂಬನ. ಯೇಸು ಸ್ವಾಮಿ ಮುಖಾಂತರ ಆ ನಿಜವಾದ ಜೀವಿತವನ್ನ ಕಳ್ಕೊಂಡಿರುವ ಮನುಷ್ಯನ ಕಳ್ಕೊಂಡಿರುವ ಆ ಜೀವಿತವನ್ನ ನಾವೆಲ್ಲರೂ ಕೂಡ ಹೊಂದಿಕೊಳ್ಳೋಣ. ಹಾಗಾಗಿ ದೇವರು ನಮ್ಮ ಜೊತೆ ಇದ್ದು ದೇವರು ನಮ್ಮನ್ನ ನಡೆಸುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.